श्रीमदानन्दतीर्थभगवत्पादाचार्यगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसङ्ख्यदुःखसत्कारणाय वितताय नमो नमस्ते। आसीदुदारगुणवारिधिरप्रमेयो नारायणः परतमः परमात्सरेकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे ध्येयं सदा परिभवग्नमभीष्टदोहं तीर्थास्पदं शिवविरिञ्चिनुतं शरण्यं भृत्यार्तिहं प्रणतपालभवाप्तिपूतं वन्दामहे पुरुषते चरणारविन्दम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। वन्देऽहं तं हनुमानिति महितमहापौरुषो बाहुशाली ख्यातस्तेऽग्र्योऽवतारः सहित इह बहु ब्रह्मचर्यादिधर्मैः सस्नेहानां सहस्वानहरहरहितं निर्दहं देहभाजामम्भोमोहापहोयः स्पृहयति महतीं भक्तिमद्यापि रामे भीमसेनसमो नास्ति सेनयोरुभयोरपि पाण्डित्वे च पटुत्वे च शूरत्वे च बलेऽपि च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुं ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। अश्वत्थामा ततस्तत्र कर्णं सम्प्रेक्ष्य वीर्यवान् उवाच स्मयमानस्तु सूतपुत्रवरिन्दमम् स्वस्त्यस्तु सताम् अशेषसन्मङ्गलानि भवन्तु। श्लोकैकश्रवणपठनमात्रेण कथाभक्तुश्च श्रोतॄणां निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमन्महाभारते विराटपर्वणि यत्किञ्चित् पूर्वोक्तप्रमेयानुवादः। हरिः ओं हरिः ओं हरिः ओं। श्रीगुरुभ्यो नमः।
ವೇದವ್ಯಾಸ ದೇವರು ಎಲ್ಲ ಮಾನವರ ಕಲ್ಯಾಣಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ಶ್ರೀಮನ್ ಮಹಾಭಾರತದ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಮಹಾಭಾರತ ಇದು ಪಂಚಮ ವೇದ. ವೇದಗಳ ಅಧ್ಯಯನ ಎಷ್ಟು ಮಹತ್ವದ್ದೋ ಅಷ್ಟೇ ಶ್ರವಣ ಮಾಡಬೇಕಾದದ್ದು ಶ್ರೀಮನ್ ಮಹಾಭಾರತ. ಕೇವಲ ಮಹಾಭಾರತ ಅಂದರೆ ಇದು ಕೌರವ ಪಾಂಡವರ ಮಧ್ಯದಲ್ಲಿ ನಡೆದ ಒಂದು ಯುದ್ಧದ ಕಥೆಯಲ್ಲ, ಜಗಳದ ಕಥೆಯಲ್ಲ. ಯದಹಸ್ತಿ ತದನ್ಯತ್ರ ಎನ್ನೇ ಹಾಸ್ತಿನ ಕುತ್ರಚಿತ. ಮಹಾಭಾರತದಲ್ಲಿ ಬರದೇ ಇರುವ ವಿಚಾರಗಳೇ ಇಲ್ಲ ಪ್ರಪಂಚದೊಳಗೆ. ನಮ್ಮ ಜೀವನಕ್ಕೆ ಬೇಕಾಗುವ ಎಲ್ಲ ಆದರ್ಶ ಕಥೆಗಳನ್ನು ಹೇಳುವ ಗ್ರಂಥ ಮಹಾಭಾರತ. ಅದು ದಾನಗಳ ಬಗ್ಗೆ ಇರಲಿ, ನಾವು ಮಾಡಬೇಕಾದ ದಿನನಿತ್ಯದ ಕರ್ಮಗಳು, ರಾಜಧರ್ಮ ಏನು, ಆಪದ್ಧರ್ಮ, ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, 18 ಪರ್ವದ ಮಹಾಭಾರತದಲ್ಲಿ ಬರದೇ ಇರುವ ವಿಚಾರಗಳಿಲ್ಲ. ಅದರಲ್ಲಿಯೂ ಶರಪಂಜರದಲ್ಲಿ ಮಲಗಿದಾಗ ಭೀಷ್ಮರು ಉಪದೇಶ ಮಾಡಿದ 2 ಪರ್ವಗಳು, ಒಂದು ಶಾಂತಿ ಪರ್ವ, ಅನುಶಾಸನ ಪರ್ವ. ಭಗವದ್ಗೀತೆ ಬಂದದ್ದು ಮಹಾಭಾರತದಲ್ಲೇನೆ. ಎಲ್ಲರೂ ಪ್ರತಿನಿತ್ಯ ಪಾರಾಯಣ ಮಾಡುವುದು ವಿಷ್ಣು ಸಹಸ್ರನಾಮ ಬಂದದ್ದು ಮಹಾಭಾರತದಿಂದಲೇನೆ. ಮೊನ್ನೆ ನೀವು ದುರ್ಗಾ ಸ್ತೋತ್ರ ಕೇಳಿದಿರಿ. ಸ್ತೋತ್ರ ಭಾಗ ಇದೆ, ಕಥೆಗಳು, ಉಪಕಥೆಗಳು, ಸಣ್ಣ ಸಣ್ಣ ಕಥೆಗಳು. ಒಂದರ್ಥದಲ್ಲಿ ಪ್ರತಿನಿತ್ಯ ಊಟ ಹೇಗೆ ಕಡ್ಡಾಯವಾಗಿ ಮಾಡ್ತೇವೆ, ಹಾಗೆ ಮಹಾಭಾರತದ ಶ್ರವಣ ನಿತ್ಯದಲ್ಲಿ ಮಾಡಬೇಕು. ಕನಿಷ್ಠ ಪಕ್ಷ ವಿರಾಟ ಪರ್ವವಾದರೂ ನಿತ್ಯದಲ್ಲಿ ಶ್ರವಣ ಮಾಡಬೇಕು. ಬಹಳ ಒಂದು ವಿಚಿತ್ರವಾದ, ಭಯಾನಕವಾದ ವಾತಾವರಣ ನಿರ್ಮಾಣವಾಗಿದೆ. ನಮ್ಮ ಸ್ವಾಮಿಗಳು ವಿರಾಟ ಪರ್ವದ ಪ್ರವಚನ ಎಲ್ಲ ಕಡೆ ನಡಿಬೇಕು ಅಂತ ಆಜ್ಞೆ ಮಾಡಿದರು. ಆದರೆ ವಿರಾಟ ಪರ್ವ ಪ್ರವಚನಕ್ಕಿಂತ ವಿರಾಟ ಪರ್ವದ ಪಾರಾಯಣ ಬಹಳ ಮಹತ್ವ. ಪ್ರವಚನ ಮಾಡುವಾಗ 1-2 ಶ್ಲೋಕ ಬಾಯಿಯಿಂದ ಹೇಳ್ತೇವೆ, ಆದರೆ ಪಾರಾಯಣದಲ್ಲಿ ಎಲ್ಲ ಶ್ಲೋಕಗಳು ಪಠನ ಮಾಡಲಿಕ್ಕಾಗುತ್ತೆ. ಹಾಗಾಗಿ 100 ಜನ ವಿದ್ವಾಂಸರು ತಮ್ಮ ತಮ್ಮ ಮನೆಗಳಲ್ಲಿ ವಿರಾಟ ಪರ್ವದ ಪಾರಾಯಣ ಮಾಡುತ್ತಿದ್ದಾರೆ. ಯಾರು ಹೆದರುವ ಅವಶ್ಯಕತೆ ಇಲ್ಲ. ದೇವರಿಗೆ 2 ಹೆಸರಿದೆ, ಒಂದು ಭಯಕೃತ, ಒಂದು ಭಯ ನಾಶನ. ಭಯ ನಾಶ ಮಾಡ್ಲಿಕ್ಕೆ ಯಾವಾಗುತ್ತೆ? ಭಯ ಇದ್ರೆ ಮೊದಲು ಭಯ ಕೊಟ್ಟ, ಮಳೆ ಬರಲ್ಲ, ಎಲ್ಲ ಡ್ಯಾಮ್ಗಳು ಖಾಲಿ ಆಗಿದೆ, ಎಲ್ಲ ಆಗಿದೆ ಅಂತ ಭಯ ಕೊಡ್ತಾನೆ. ಅದನ್ನು ಕೊಟ್ಟರೆ ಪಾರಾಯಣ ಮಾಡ್ತೀರಿ, ಪ್ರವಚನ ಬರ್ತೀರಿ, ವಿರಾಟ ಪರ್ವ ಹೇಳಿಸ್ತೀರಿ. ಮೊದಲು ಭಯಕೃತ, ಆಮೇಲೆ ಭಯ ನಾಶನ. ಯಾರು ಗಾಬರಿ ಆಗ್ಬೇಡಿ. ನೋಡಿ, ಇನ್ನೊಂದು 8 ದಿನದಲ್ಲಿ ಮಳೆ ಶುರುವಾಗುತ್ತೆ. ಸಾಕಾಗುವಷ್ಟು ಮಳೆ ಆಗ. ಯಾರಿಗೆ ಕೊಡಬೇಕು? ನಿಮ್ಮನ್ನು ಬಿಟ್ಟು ಯಾರಿಗೆ ಕೊಡಬೇಕು ಹೇಳಿ ದೇವರು? ನಿತ್ಯದಲ್ಲಿ ಪಾಠ ಪ್ರವಚನ ಮಾಡುವ ಭಕ್ತರ ಉದ್ಧಾರ ಬಿಟ್ಟು ಬೇರೆದೇನಿದೆ ದೇವರಿಗೆ? ಹಾಗಾಗಿ ಅವಶ್ಯವಾಗಿ ಮಳೆ ಬರ್ತದೆ. ಆದರೆ ಕೇವಲ ನೀರಿನ ಮಳೆಯಲ್ಲ, ಜ್ಞಾನದ ಮಳೆಯೂ ಆಗಬೇಕು. ನಿತ್ಯದಲ್ಲಿ ಪರಮಾತ್ಮನ ಕಥೆ ಕೇಳುವ ಒಂದು ಭಾಗ್ಯ ಸಿಗಬೇಕು. ಆ ಒಂದು ಸಂಕಲ್ಪವನ್ನು ಇಟ್ಟು ವಿರಾಟ ಪರ್ವದ ಶ್ರವಣವನ್ನ ನಾವೆಲ್ಲ ಮಾಡಿದ್ದೇವೆ. ಕಳೆದ 1 ವಾರದಿಂದ ಕೇಳಿದ ವಿರಾಟ ಪರ್ವದ ಮಂಗಲ ಇವತ್ತು. ವಿರಾಟ ಪರ್ವ 1 ವಾರದಲ್ಲಿ ಕೇಳಿ ಮುಗಿಸೋದಲ್ಲ, ಸಮಯ ಇಲ್ಲ ಅನ್ನೋದಕ್ಕಾಗಿ ನಾನು ಸ್ವಲ್ಪ ವೇಗವಾಗಿ ಹೇಳಿದ್ದೆ. ಬಹಳ ಕೇಳಬೇಕಾದ, ಚಿಂತನೆ ಮಾಡಬೇಕಾದ, ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ವಿಚಾರಗಳು ಸಾಕಷ್ಟು ವಿರಾಟ ಪರ್ವದಲ್ಲಿ ಇದೆ. 2 ಬಾರಿ ಗೋಗ್ರಹಣ, ಒಂದು ದಕ್ಷಿಣ ಗೋಗ್ರಹಣ, ಇನ್ನೊಂದು ಉತ್ತರ ಗೋಗ್ರಹಣ ಅಂತ 2 ಬಾರಿ ವಿರಾಟ ರಾಜನ ಸಂಪತ್ತು ಕೌರವರು ಅಪಹಾರ ಮಾಡ್ತಾರೆ. ಮೊದಲನೇ ಬಾರಿ ಸುಶರ್ಮ ಬಂದು ಎಲ್ಲ ಸಂಪತ್ತು 6,000 ಆಕಳಗಳು, ರತ್ನಮುತ್ತುಗಳನ್ನೆಲ್ಲ ಅಪಹಾರ ಮಾಡ್ತಾರೆ. ವಿರಾಟ ರಾಜ ಭೀಮಸೇನ ದೇವರು ಮತ್ತು ಧರ್ಮರಾಜನನ್ನ ಜೊತೆಗೆ ಕರ್ಕೊಂಡೋಗಿ ಆ ಯುದ್ಧದಲ್ಲಿ ಗೆದ್ದು ತಮ್ಮ ಸಂಪತ್ತನ್ನ ಮರಳಿ ತರ್ತಾರೆ. 2ನೇ ಬಾರಿ ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮ, ದುರ್ಯೋಧನ ಇವರೆಲ್ಲರೂ, ದುಶ್ಯಾಸನ, ಶಕುನಿ, ಎಲ್ಲ ಕೌರವರು 2ನೇ ಬಾರಿ ವಿರಾಟ ರಾಜನ ಅರಮನೆಗೆ ಮುತ್ತಿಗೆ ಹಾಕ್ತಾರೆ. 10,000 ಆಕಳಗಳು, ಕೋಟ್ಯಾವಧಿ ಸಂಪತ್ತು, ರತ್ನ ಮುತ್ತು ಎಲ್ಲವನ್ನ ಅಪಹಾರ ಮಾಡಿಕೊಂಡು ಹೋದ ಮೇಲೆ ವಿರಾಟ ರಾಜನ ಮಗ ಉತ್ತರ ಕುಮಾರ ಯುದ್ಧಕ್ಕೆ ಹೊರಟ. ಅವನಿಗೆ ಸಾರಥಿಯಾಗಿ ಅರ್ಜುನ ಹೊರಟಿದ್ದಾನೆ. ಆದರೆ
ಉತ್ತರ ಕುಮಾರ ರಣರಂಗಕ್ಕೆ ಬರೋವರೆಗೆ ಮಾತ್ರ ಯುದ್ಧ ಮಾಡುವ ಅಪೇಕ್ಷೆ ಇತ್ತು. ಅಲ್ಲಿ ಬಂದು ಆ ಸೈನ್ಯವನ್ನು ನೋಡಿ ಗಾಬರಿಯಾಗ್ತಾರೆ. ನನಗೆ ಯುದ್ಧ ಬೇಡ ಅಂತ ಓಡಿ ಹೊರಟ. ಕೊನೆಗೆ ಅರ್ಜುನ, ನೀನು ಸಾರಥಿಯಾಗು, ನಾನು ಯುದ್ಧವನ್ನ ಮಾಡ್ತೇನೆ ಅಂತ ತಾವು ಅಜ್ಞಾತವಾಸಕ್ಕೆ ಬರುವಾಗ ಆ ಶಮೀ ವೃಕ್ಷದಲ್ಲಿ ಕಟ್ಟಿಟ್ಟ ಎಲ್ಲ ಬಿಲ್ಲು ಬಾಣಗಳನ್ನು ಕೆಳಗೆ ಇಳಿಸಿ ತನ್ನ ಗಾಂಡೀವ ಧನುಸ್ಸನ್ನು ತಗೊಂಡು ಅರ್ಜುನ ಯುದ್ಧಕ್ಕೆ ಬರ್ತಾನೆ. ಏನ್ ಯುದ್ಧ! ಭೀಷ್ಮ ದ್ರೋಣಾಚಾರ್ಯರ ಎದುರುಗಡೆ ನಿಂತು ಯುದ್ಧ ಮಾಡೋದಂದ್ರೆ ಸಾಮಾನ್ಯ ಅಲ್ಲ. ಅದು ಈ ಎಲ್ಲ ಕೌರವ ಪಾಂಡವರಿಗೆ ಅಸ್ತ್ರವಿದ್ಯೆ ಪಾಠ ಮಾಡಿದ ಗುರುಗಳು ದ್ರೋಣಾಚಾರ್ಯರು. ಯುದ್ಧಕ್ಕೆ ಬರ್ತಾರೆ. ಇಲ್ಲೇನಾಗಿತ್ತಂದ್ರೆ ಅರ್ಜುನ ಆ ಬಿಲ್ಲು ಗಾಂಡೀವ ಧನಸ್ಸನ್ನು ತಗೊಳ್ಳೋದಕ್ಕೆ ಶಮೀ ವೃಕ್ಷದ ಕಡೆಗೆ ಹೊರಟಿದ್ದಲ್ಲ, ಆ ಸಂದರ್ಭದಲ್ಲಿ ಕರ್ಣ ರಥದಲ್ಲಿ ಕೂತ್ಕೊಂಡು ಕೆಲವು ಮಾತಾಡ್ತಿದ್ದ. ಇವರು ಹೋಗ್ತಾ ಇರೋರು ಅರ್ಜುನ ಅಂತ ದ್ರೋಣಾಚಾರ್ಯರಂತಾರೆ. ಇದು ಶಿಖಂಡಿ ಅಲ್ಲ, ಬೃಹನ್ನಡೆ ಅಲ್ಲ, ನಪುಂಸಕ ವೇಷಧಾರಣ ಮಾಡಿದ ಅರ್ಜುನ ಇದ್ದಾನೆ ಅಂತ ದ್ರೋಣಾಚಾರ್ಯರಂದ್ರೆ ಅಪಹಾಸ ಮಾಡ್ತಾನೆ. ಅರ್ಜುನನ ಬಗ್ಗೆ ಅವಹೇಳನದ ಮಾತುಗಳನ್ನ ಕರ್ಣ ಆಡ್ತಾನೆ. ಕೋಪ ಬಂತು. ಅಶ್ವತ್ಥಾಮ ಅಂತಾರೆ, ಕೇವಲ ಮಾತಿನಿಂದ ಪರಾಕ್ರಮ ತೋರಿಸಬೇಡ ಅಂದರು. ನೀ ನಿಜವಾಗಿ ನಿನ್ನಲ್ಲಿ ಪೌರುಷ ಇದ್ರೆ ಇವನ ಅರ್ಜುನ ಆದದ್ದೇ ನಿಜವಾದ ಯುದ್ಧ ಮಾಡಿ ಸೋಲಿಸೋನನ್ನ. ಯಾವ ನಿನ್ನ ಗೆಳೆಯನಾದ ದುರ್ಯೋಧನಿಗೆ ಒಳ್ಳೇದು ಮಾಡಬೇಕು ಅಂತ ಅಪೇಕ್ಷೆ ಇದೆಯಲ್ಲ, ಅರ್ಜುನನನ್ನು ಸೋಲಿಸಿ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ನಡಿ ಅಂತ ಅಶ್ವತ್ಥಾಮರು ಕೋಪದಲ್ಲೇ ಹೇಳ್ತಾರೆ. ಅಶ್ವತ್ಥಾಮ ತತಸ್ತತ್ರ ಕರ್ಣಂ ಸಂಪ್ರೇಕ್ಷ ವೀರ್ಯವಾನ್ ಉವಾಚ ಸ್ವಯಮಾನಸ್ತು ಸೂತಪುತ್ರ ವರಿಂದವಂ. ನಿನಗೆ ಅರ್ಜುನನ ಜೊತೆಗೆ ಯುದ್ಧ ಮಾಡಿ ಅವನನ್ನ ಸೋಲಿಸೋದಕ್ಕಾಗಲ್ಲ ಅಂದ್ರೆ ಹೊರಡು ಇಲ್ಲಿಂದ ಅಂದ್ರೆ. ಯಾಕೆ ಬೇಕು ರಣರಂಗದಲ್ಲಿ ನೀನು? ಅಶ್ವತ್ಥಾಮನ ಮಾತು ಕೇಳಿ ಕೋಪ ಬಂದಿದೆ. ಯುದ್ಧ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ದುರ್ಯೋಧನ ಮೊದಲು ತಾನು ಬರಲಿಲ್ಲ. ಅರ್ಜುನನಿಗೂ ಕರ್ಣನಿಗೂ ಮೊದಲು ಯುದ್ಧ ಶುರುವಾಯಿತು. ಕರ್ಣಾರ್ಜುನನ ಯುದ್ಧ ಘನಘೋರವಾದ ಯುದ್ಧ. ಇಬ್ಬರು ಸಾಮಾನ್ಯರಲ್ಲ, ಅಸ್ತ್ರಜ್ಞಾನಿಗಳಲ್ಲಿ ಮಹಾಪ್ರಚಂಡರು. ಕರ್ಣ ಪರಶುರಾಮ ದೇವರಿಂದ ಅಧ್ಯಯನ ಮಾಡಿದ್ದು, ಅರ್ಜುನ ದ್ರೋಣಾಚಾರ್ಯರಿಂದ ಓದಿದ್ದು. ಇಬ್ಬರು ಪರಸ್ಪರವಾಗಿ ಅಸ್ತ್ರಗಳನ್ನು ಹಾಕ್ತಾ ಇದ್ದಾರೆ. ತಾನಿ ಪಂಚಸಹಸ್ರಾಣಿ ವೀರಾಣಾಂಚ ಧನುಷ್ಯತಾಂ. ಆದರೆ ವಿಚಿತ್ರ ನೋಡಿ, ಕೌರವರ ಹತ್ರ ಸೈನ್ಯ ಇದೆ, ದುರ್ಯೋಧನಾದಿಗಳು ಮಾತ್ರವಲ್ಲ, ಅವರ ಜೊತೆಗೆ ಸೈನ್ಯ ಇದೆ. ಈ ಕಡೆ ಅರ್ಜುನ ಒಬ್ಬನೇ, ಜೊತೆಗೆ ಸೈನ್ಯ ಇದೆ, ವಿರಾಟ ನಗರದ ಸೈನ್ಯ. ಆದರೆ ಅಷ್ಟು ಬಲಿಷ್ಠ ಸೈನ್ಯ ಅಲ್ಲ ಅದು. ಘನಘೋರವಾಗಿ ಯುದ್ಧ ಮಾಡ್ತಾನೆ. ವರ್ಮಿತ ವಾಜಿನಸ್ತತ್ರ ಸಂವೃತಾಶ್ಚ ಪದಾತಿಭಿ. ಆ ಯುದ್ಧದೊಳಗೆ ಸ್ವಲ್ಪ ಹೊತ್ತು ಅರ್ಜುನನ ಜೊತೆಗೆ ಯುದ್ಧ ಮಾಡಿ ಬೇರೆ ಬೇರೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ ಕರ್ಣ. ಯಾವ ಅಸ್ತ್ರ ಕರ್ಣ ಹಾಕಿದ್ರು ಮುರಿದು ಹಾಕಿಬಿಟ್ಟ. ಕೊನೆಗೆ ಜೋರಾಗಿ ಅರ್ಜುನನಿಗೆ ಹೊಡೆದಿದ್ದಾನೆ. ಅರ್ಜುನನ ದೇಹದಿಂದ ರಕ್ತ ಬರುತ್ತಿದೆ. ಅರ್ಜುನನಿಗೆ ರಕ್ತ ಬರುವ ರೀತಿಯೊಳಗೆ ಕರ್ಣ ಬಾಣದಿಂದ ಹೊಡಿತಾನೆ. ಹೊಡೆಸಿಕೊಂಡ ಸಹಸ್ರಜೋ ಅರ್ಜುನ ನಶ್ವರೈ. ಆಗ ಅರ್ಜುನನಿಗೆ ಪ್ರಚಂಡ ಕೋಪ ಬಂತು. ಒಂದೇ ಬಾಣದಿಂದ ಕರ್ಣನ ಬಿಲ್ಲು ಬಾಣ ಎರಡನ್ನೂ ಮುರಿದು ಹಾಕಿಬಿಟ್ಟ. ಅವನ ಸಾರಥಿ ರಥವನ್ನ ಮುರಿದು ಹಾಕ್ತಾನೆ. ಕರ್ಣ ವಿಚಾರ ಮಾಡಿದ, ಇನ್ನೂ 18 ದಿವಸದ ಯುದ್ಧ ಇದೆ. ಇವತ್ತೇ ನಾನು ಅರ್ಜುನ ಕೈಯಲ್ಲಿ ಸಿಕ್ಕಿಬಿಟ್ರೆ ನನ್ನ ಪ್ರಾಣ ತೆಗೆದು ಬಿಡ್ತಾನೆ ಅಂತ ಭಯದಿಂದ ಕರ್ಣ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿಬಿಟ್ಟ. ಪಲಾಯನ ಮಾಡುತ್ತಾನೆ. ಅರ್ಜುನನ ಸಾಮರ್ಥ್ಯವನ್ನ, ಅರ್ಜುನನ ಪರಾಕ್ರಮವನ್ನ ಕಂಡು ಕರ್ಣ ಹೊರಟ. ಬದುಕಿದ್ರೆ ಪ್ರಾಣ ಉಳಿತದೆ ಅಂತ ಹೊರಟು ಬಿಡ್ತಾನೆ. ಕರ್ಣ ಹೋದ ಮೇಲೆ ಅಶ್ವತ್ಥಾಮ ದ್ರೋಣರು ಬಂದರಂತೆ ಯುದ್ಧ. ಇದೊಂದು ಪ್ರಸಂಗ ನೋಡಿ ಹೇಗಿರ್ತದೆ. ಪಾಠ ಹೇಳಿದ ಗುರುಗಳು ಕಣ್ಣೆದುರಿಗೆ ಬಂದಿದ್ದಾರೆ. ಬಿಲ್ಲು ಬಾಣ ಹೇಗೆ ಬಿಡಬೇಕು ಅಂತ ಇದೇ ಅರ್ಜುನನಿಗೆ ಪಾಠ ಕೊಟ್ಟ ಗುರುಗಳು ಇವತ್ತು ಎದುರ ಪಕ್ಷದಲ್ಲಿದ್ದಾರೆ. ಆದರೆ ನೋಡಿ, ಅರ್ಜುನ ದ್ರೋಣಾಚಾರ್ಯರ ಎದುರುಗಡೆ ಬಂದಾಕ್ಷಣ ಒಂದು ಬಾಣವನ್ನ ಬಿಟ್ಟ ಅಂತೆ. ದ್ರೋಣಾಚಾರ್ಯರ ಪಾದದ ಹತ್ರ ಬಿತ್ತದು, ಅದು ನಮಸ್ಕಾರ ಅಂತ. ಗುರು ಶಿಷ್ಯರು ಮಾಡಬೇಕಾದದ್ದು ಅಲ್ಲಿಯೂ ಬಿಡಲಿಲ್ಲ ಅವರು. ವಾಸ್ತವಿಕವಾಗಿ ದ್ರೋಣಾಚಾರ್ಯರು ಗುರುಗಳು, ಆದ್ರೆ ಏನ್ ಮಾಡೋದು? ಎದುರು ಪಕ್ಷದಲ್ಲಿ ನಿಂತಿದ್ದಾರೆ. ತಮ್ಮ ವಿರೋಧ ಪಕ್ಷದಲ್ಲಿದ್ದದಕ್ಕೆ ಯುದ್ಧ ಮಾಡಲೇಬೇಕು. ಆದರೆ ಪಾಠ ಹೇಳಿದ ಗುರುಗಳಲ್ಲ,
ಒಂದು ಬಾಣವನ್ನ ಬಿಟ್ಟರೆ ಭೀಷ್ಮಾಚಾರ್ಯರ ದ್ರೋಣರ ಪಾದದ ಹತ್ರ ಬೀಳ್ತದೆ. ನಮಸ್ಕಾರ ಅಂದ ಅರ್ಜುನ. ಅವರು ಪ್ರತಿಯಾಗಿ ಬಾಣ ಬಿಡ್ತಾರೆ. ಅರ್ಜುನನ ಕಿವಿ ಹತ್ರ ಹೋಯಿತು. ಬಾಣದಿಂದ ಶಬ್ದ ಕೇಳಿಸ್ತದೆ, ವಿಜಯೀ ಭವ. ಅಲ್ಲಿದ್ದವರು ಯಾರಿಗೂ ಗೊತ್ತಾಗಲಿಲ್ಲ ಇಲ್ಲೇನು ನಡೆದಿದೆ ಅಂತ. ವಿಚಾರ ಮಾಡಿ, ತಮ್ಮ ಶತ್ರು ಪಕ್ಷದಲ್ಲಿರುವ ಅರ್ಜುನನಿಗೆ ವಿಜಯೀ ಭವ ಅಂತ ದ್ರೋಣರು ಆಶೀರ್ವಾದ ಮಾಡಬೇಕಾಗಿದ್ರೆ ದ್ರೋಣಾಚಾರ್ಯರಿಗೆ ಭೀಷ್ಮರಿಗೆ ಅರ್ಜುನನೇ ಗೆಲ್ಲುತ್ತಾನೆ ಅಂತ ಮೊದಲೇ ಗೊತ್ತಿತ್ತವರಿಗೆ. ತಮ್ಮ ಪಕ್ಷ ಗೆಲ್ಲಬೇಕು ಅಂತಿದ್ರೆ ಎದುರುಗಡೆ ಇದ್ದವನಿಗೆ ವಿಜಯೀ ಭವ ಅಂತ ಆಶೀರ್ವಾದ ಹೇಗೆ ಮಾಡೋದು ಹೇಳಿ? ವಿಜಯೀ ಭವ ಅಂದ್ರೆ ನಿನಗೆ ವಿಜಯ ಆಗಲಿ, ನಿನಗೆ ವಿಜಯ ಆಗಲಿ ಅಂದ್ರೆ ನಾವು ಸೋಲ್ಬೇಕು ಅಂತ ಅರ್ಥ ತಾನೆ. ಪರಸ್ಪರವಾಗಿ ಗುರು ಶಿಷ್ಯರ ಒಂದು ಆಶೀರ್ವಾದ ನಡೀತು. ಅರ್ಜುನ ಒಂದು ಬಾಣದಿಂದ ಮತ್ತೊಮ್ಮೆ ಹೇಳ್ತಾನೆ, ನಿಮ್ಮ ಎದುರುಗಡೆ ನಿಂತು ಯುದ್ಧ ಮಾಡ್ತೇನೆ ಎಂದಾಗ ಸತುದ್ರೋಣಂ ತ್ರಿಪಸ್ತ್ವ ನರಾಚಾಣಂ ಸಮರ್ಪಯತ ಅರ್ಜುನ ನಿಶಿತೈರ್ಪ್ರಾಣಿ ದ್ರೋಣಂ ಅರ್ಚನ್ ಮಹಾಬಲಃ. ದ್ರೋಣಾಚಾರ್ಯ ಅಂತಾರೆ, ರಣರಂಗಕ್ಕೆ ಬಂದ ಮೇಲೆ ಗುರು ಶಿಷ್ಯರು ಅಂತ ನೋಡೋದಲ್ಲ, ಯುದ್ಧ ಮಾಡುವಂದರು. ಪ್ರಚಂಡವಾದ ಯುದ್ಧ ನಡೀತಾರೆ. ದುಶ್ಯಾಸನಂ ದ್ವಾದಶಭಿ ಕೃಪಂ ಶಾರತ್ವತಂ ತ್ರಿಭಿ ಭೀಷ್ಮಂ ಶಂತನವಂ ಚಟ್ಯ ಪತ್ಯವಿದ್ಯಸ್ಥಾನಾಂತರೆ. ಭೀಷ್ಮಾಚಾರ್ಯರಿಗೂ ಮೊದಲು ದ್ರೋಣಾಚಾರ್ಯರಿಗೂ ಅರ್ಜುನನಿಗೂ ಯುದ್ಧ ನಡೀತು. ಘನಘೋರ ಯುದ್ಧ. ವಿಚಾರ ಮಾಡಿ, ಪಾಠ ಹೇಳಿದ ಗುರುಗಳು ಎಂತಹ ಜ್ಞಾನಿಗಳಿರಬೇಕು ದ್ರೋಣಾಚಾರ್ಯರು. ಆದರೆ ಅರ್ಜುನನ ಜೊತೆಗೆ ಯುದ್ಧವನ್ನ ಮಾಡ್ತಾ ಅನೇಕ ಬಾಣಗಳನ್ನು ಹಾಕ್ತಾರೆ. ದ್ರೋಣಾಚಾರ್ಯರು ಕೂಡ ಯಾವ ರೀತಿ ಅರ್ಜುನನಿಂದ ಸೋತು ಕರ್ಣ ಪಲಾಯನ ಮಾಡಿದ, ದ್ರೋಣಾಚಾರ್ಯರು ಸೋತು ಹೋಗಿ ಬಿಡುತ್ತಾರೆ. ಅರ್ಜುನನ ಮುಂದೆ ಸೋತು ತಾವು ಹಾಕಬೇಕಾದ ಬಾಣಗಳ ಹಾಕಿಯಾಯಿತು. ಬೇಕಾದಷ್ಟು ಪ್ರಯತ್ನ ಮಾಡಿ ಅರ್ಜುನನನ್ನ ಯಾವಾಗ ಗೆಲ್ಲಿಕ್ಕಾಗಲಿಲ್ಲ, ದ್ರೋಣಾಚಾರ್ಯರಂತಾರೆ, ನಾನು ಇದನ್ನೆಲ್ಲ ಹೊರಡುತ್ತೇನೆ ಅಂದ್ರು. ಸಪಾಂಡವಂ ದ್ವಾದಶ ವಿಪ್ರಶಸ್ತ್ರೈಃ ವೈಕರ್ತನಂ ಶೀಘ್ರಮುಪಾಜಗಾಮ. ಅರ್ಜುನ ಯುದ್ಧ ಮಾಡುವುದನ್ನ ಈಗ ನೋಡ್ತಿದ್ದ ಉತ್ತರ ಕುಮಾರ ಅವನಂದ, ಅಕಸ್ಮಾತ್ತಾಗಿ ಇವನು ಸಾರಥಿಯಾಗಿ ನಾನೇನಾದರೂ ಯುದ್ಧ ಮಾಡುತ್ತಿದ್ರೆ ಇವ್ರ ಜೊತೆ ಮಾಡ್ತಿದ್ನ? ಏನ್ ದ್ರೋಣಾಚಾರ್ಯರ ಬಾಣಗಳು, ಕರ್ಣನ ಬಾಣಗಳು ಅಷ್ಟು ಘನಘೋರವಾದ ಅರ್ಜುನ ಯುದ್ಧ ಮಾಡುವುದನ್ನ ನೋಡಿ ನಡಿಗಿಬಿಟ್ಟಂತೆ ಉತ್ತರ ಕುಮಾರ, ವಿರಾಟ ರಾಜನ ಮಗ. ಪರವಾಗಿಲ್ಲಪ್ಪ, ನನ್ನ ಸಾರಥಿ ಮಾಡಿಕೊಂಡದೇ ಒಳ್ಳೆದಾಯಿತು ಅಂದವನು. ಘನಘೋರವಾದ ಯುದ್ಧ ನಡೀತಾ ಇದೆ. ಕೊನೆಗೆ ದ್ರೋಣಾಚಾರ್ಯರು ಯಾವಾಗ ಅರ್ಜುನನಿಂದ ಪರಾಜಿತರಾಗಿ ಸೋತು ಅಲ್ಲಿಂದ ಹೊರಡ್ತಾರೆ, ತಂದೆ ಯಾವಾಗ ಹೊರಟರು ಆಗ ಮಗ ಬಂದ್ರಲ್ಲಿ. ದ್ರೋಣಾಚಾರ್ಯರು ಪಲಾಯನ ಮಾಡಿದ ಮೇಲೆ ಅಶ್ವತ್ಥಾಮರು ಬರ್ತಾರೆ. ಅಶ್ವತ್ಥಾಮರಿಗೂ ಅರ್ಜುನನಿಗೂ ಯುದ್ಧ ಶುರುವಾಯಿತು. ಏಷಿಕರಣಮಯ ಸಾರ್ಥಂ ಇಹಾದ್ಯ ಪುರುಷೈಸವಂ. ಒಂದು ಮಾತು ನಿಮಗೆಲ್ಲ ಪ್ರಶ್ನೆ ಬಂದಿರಬಹುದು. ಆ ಉತ್ತರ ಗೋಗ್ರಹಣದಲ್ಲಿ ವಿರಾಟರಾಜನ ಅರಮನೆಯಲ್ಲಿ ಆ ಯುದ್ಧದಲ್ಲೇನೆ ಕರ್ಣ ಸಿಕ್ಕಿಬಿಟ್ಟಿದ್ದ. ಆಗಲೇ ಸಂಹಾರ ಮಾಡಬಹುದಾಗಿತ್ತಲ್ಲ ಅರ್ಜುನ. ಕರ್ಣನ ಸಾರಥಿಯನ್ನ, ರಥವನ್ನ ಮುರಿದವ, ಕರ್ಣನ ಬಿಲ್ಲು ಬಾಣವನ್ನ ಮುರಿದವ. ಆಗಲೇ ಯುದ್ಧ ಮಾಡಿ ಸಂಹಾರ ಮಾಡಬೇಕಾಗಿತ್ತು. ಆದರೆ ಅಷ್ಟು ಬೇಗ ಮಾಡೋ ಹಾಗಿರಲಿಲ್ಲ. ಕರ್ಣನಿಗೆ ಪಾಠ ಹೇಳಿದ ಗುರುಗಳು ಪರಶುರಾಮ ದೇವರು. ಸಾಕ್ಷಾತ್ ಭಗವಂತನಿಂದ ಅಧ್ಯಯನ ಮಾಡಿದವ ಮಹಾಮೇಧಾವಿ. ಇವನಿಂದ ಇನ್ನೂ ಕಾರ್ಯಗಳಾಗಬೇಕಾಗಿದೆ. 18 ದಿವಸದ ಯುದ್ಧದೊಳಗೆ ಕರ್ಣ ಸೇನಾಪತಿಯಾಗಬೇಕು. ಅರ್ಜುನನಿಗೆ ಇನ್ನೂ ಸಹಾಯ ಮಾಡಬೇಕು. ಇನ್ನಷ್ಟು ಅವನಿಂದ ಪಾಪಕರ್ಮ ನಡಿಬೇಕು. ಭಗವಂತನ ಸಂಕಲ್ಪ ಅಂತ ಹೇಳಿ ಸರ್ವಥ ಕರ್ಣನ ಸಂಹಾರ ಮಾಡಲಿಲ್ಲ. ಯಾಕಂದ್ರೆ ಯಾವಾಗಲೂ ನೋಡಿ, ಯುದ್ಧ ಮಾಡುವಾಗ ಇವನು ನನ್ನವ ಅಂತ ಅವನ ಮೇಲೆ ಪ್ರೀತಿ ಬರಬಾರದು. ಹಾಗೆ ಬಂದ್ಬಿಟ್ರೆ ಯುದ್ಧಕ್ಕೆ ಅರ್ಥ ಏನು? ಎದುರಿಗಿದ್ದ ವ್ಯಕ್ತಿಗೆ ಏನಾದರೂ ಶಿಕ್ಷೆ, ದಂಡ, ಕೊನೆಗೆ ಮರಣದಂಡ ಕೊಡಬೇಕು. ಆ ಒಂದು ಇಚ್ಛೆ ಇದ್ರೆ ಯುದ್ಧ ಮಾಡ್ಲಿಕ್ಕಾಗತ್ತೆ. ಕೊನೆಗೂ ಅರ್ಜುನ ಕರ್ಣನ ಸಂಹಾರ ಮಾಡಲಿಲ್ಲ. ಕರ್ಣ, ದ್ರೋಣಾಚಾರ್ಯ ಅವರು ಕೂಡ ಹೊರಟಿದ್ದಾರೆ. ಅಶ್ವತ್ಥಾಮರ ಜೊತೆಗೆ ಯುದ್ಧ ಶುರುವಾಯಿತು. ಅಶ್ವತ್ಥಾಮರಿಗೂ ಅರ್ಜುನನಿಗೂ ಘನಘೋರವಾದ ಯುದ್ಧ. ತಥೋ ರಥವರೇ ಶೂರ ಸರ್ವ ಶಸ್ತ್ರವೃತಾಂಬರ. ಅಶ್ವತ್ಥಾಮರು ಸಾಮಾನ್ಯರಲ್ಲ, ಮನೋನಿಯಾಮಕ ರುದ್ರದೇವರ ಅವತಾರ. ದ್ರೋಣಾಚಾರ್ಯರ ಮಕ್ಕಳು. ಮಹಾಭಾರತದಲ್ಲೇನೆ ಮಹಾಪ್ರಚಂಡ ಶಕ್ತಿ ಉಳ್ಳವರು ಅಶ್ವತ್ಥಾಮರು. ಅವರಿಗೂ ಯುದ್ಧವಾಗ್ತದೆ. ಅಹಂ ತು ತಾಡಿತ ಪೂರ್ವಂ ಪ್ರಹರೇಯತವಾನಘ ಇತಿ ಮೇ ವರ್ತತೆ ಬುದ್ಧಿ ತದ್ಭವಾನ್ ಚಂತುಮರ್ಹಸಿ.
ಯಾವಾಗ ದ್ರೋಣಾಚಾರ್ಯರು ಪರಾಜಿತರಾದದ್ದನ್ನು ಕಂಡು ಅಶ್ವತ್ಥಾಮರು ಯುದ್ಧಕ್ಕೆ ಬರ್ತಾರೆ. ಅವರು ಕೂಡ ಅರ್ಜುನನ ಜೊತೆಗೆ ಯುದ್ಧವನ್ನು ಮಾಡ್ತಾರೆ. ಅನೇಕ ಬಾಣಗಳನ್ನು ಹಾಕಿ ಬಾಣಗಳ ಮಳೆಯನ್ನೇ ಹಾಕಿದರು. ಜೋರಾಗಿ ಮಳೆಗಾಲದಲ್ಲಿ ಮಳೆ ಬರುವಾಗ ಹೇಗೆ ದಬ 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 ಬೀಳಬೇಕೋ ಹಾಗೆ ಅಶ್ವತ್ಥಾಮಾಚಾರ್ಯರು ಬಾಣಗಳನ್ನು ಹಾಕ್ತಾರೆ. ಎಲ್ಲವನ್ನೂ ಅರ್ಜುನ ಮುರಿದು ಹಾಕಿಬಿಟ್ಟ. ಒಬ್ಬರೇ ಯುದ್ಧ ಮಾಡುತ್ತಿದ್ದ. ನಿಜವಾಗಿ ಆ ವಿರಾಟರಾಜನ ಅರಮನೆಯಲ್ಲಿ ಅರ್ಜುನ ಮಾಡಿದ ಯುದ್ಧ ನೋಡಿಬಿಟ್ರೆ ಸಾಕು. ಅದನ್ನು ನೋಡ್ಕೊಂಡೆ ಅಶ್ವತ್ಥಾಮರಂತಾರ ಮುಂದೆ ಯಾಕೆ ಪಾಂಡವರ ಜೊತೆ ಜಗಳಾಡ್ತಿ ಮಾರಾಯ, ಅವ್ರ ಜೊತೆ ಕೈ ಕಲಸು ಸಂಧಾನ ಮಾಡಿಕೊಳ್ಳುತ್ತಾರೆ ದುರ್ಯೋಧನನಿಗೆ. ಒಬ್ಬ ಅರ್ಜುನನ ಪರಾಕ್ರಮನೇ ಇಷ್ಟಿದೆ, ಇನ್ನು ಅವನ ಜೊತೆ ಭೀಮ ಸೇರ್ಕೊಂಡ ಧರ್ಮರಾಜ ನಕುಲ ಸಹದೇವರು ಬಂದ್ರೆ ಇನ್ನೂ ಸಾರಥಿಯಾಗಿ ಕೃಷ್ಣ ಇಲ್ಲ. ಇಲ್ಲಿ ಉತ್ತರ ಗೋಗ್ರಹಣದಲ್ಲಿ ಅರ್ಜುನನಿಗೆ ಸಾರಥಿಯಾದದ್ದು ಉತ್ತರ ಕುಮಾರ. ಅಕಸ್ಮಾತ್ತಾಗಿ ಉತ್ತರ ಕುಮಾರನ ಜಾಗದಲ್ಲಿ ಜಗದೋದ್ಧಾರ ಬಂದು ಕೂತ್ರೆ ಬೇಡ ಅಂತಾರೆ ಅಶ್ವತ್ಥಾಮರು. ಬುದ್ಧಿವಂತನಾದವನು ಗೋಡೆಕ್ಕೆ ಹೊರಕೋಬಾರದು. ಇಲ್ಲ ಅಂತ ದುರ್ಯೋಧನ. ನಾನು ಪಾಂಡವರಿಗೆ ಸೋತೆ ಅಂತ ಒಪ್ಕೊಳ್ಳೋದ? ಪ್ರಾಣ ಇರುವಷ್ಟು ಹೋರಾಡ್ತೇನೆ ಅಂತಾನೆ. ಭಯಂಕರವಾದ ಯುದ್ಧವಾಗುತ್ತೆ. ತದ ಕನಕ ಪುಂಕಾಭ್ಯಾಂ ಶರಾಣಾಂ ನತದರ್ಪಣಾಂ. ಅಶ್ವತ್ಥಾಮಾಚಾರ್ಯರು ಕೂಡ ತಮ್ಮ ತಂದೆಯಾದ ದ್ರೋಣಾಚಾರ್ಯರಂತೆ ಅರ್ಜುನನ ಜೊತೆ ಯುದ್ಧ ಮಾಡಿ ಅವರು ಸೋತೋಗಿ ಬಿಡ್ತಾರೆ. ಅನಂತರ ಬರ್ತಾರೆ ಭೀಷ್ಮರು, ಗಂಗಾಪುತ್ರ, 525 ವರ್ಷ ಅಧ್ಯಯನ ಮಾಡಿದ ವ್ಯಕ್ತಿ, 800 ವರ್ಷ ಬದುಕಿದ ವ್ಯಕ್ತಿ. ದ್ವಾಪರ ಯುಗದಲ್ಲಿ ಭೀಷ್ಮರು ಅಂದ್ರೆ ಒಂದು ಓಡಾಡುವ ಲೈಬ್ರರಿ ಇದ್ದಾಗೆ. ಲಕ್ಷ ಲಕ್ಷ ಗ್ರಂಥಗಳು ಬಾಯ್ಪಾಠ ಭೀಷ್ಮರಿಗೆ. ಮೇರು ಪರ್ವತ ಅರಿಯಲು ಭೀಷ್ಮರಿಗೆ ಗೊತ್ತಿಲ್ಲದ ವಿಚಾರ ಇಲ್ಲ. ಹಾಗಾಗಿಯೇ ಅವರಿಂದ 2 ಪರ್ವಗಳು ಮಹಾಭಾರತಕ್ಕೆ ಸಿಕ್ಕದ್ದು. ಅವರು ಉಪದೇಶ ಮಾಡಿದ್ದು ಏನ್ ಜ್ಞಾನ, ಎಂಥ ಶಕ್ತಿ. 525 ವರ್ಷದೊಳಗೆ 300 ವರ್ಷ ಪರಶುರಾಮ ದೇವರು ಪಾಠ ಮಾಡುತ್ತಾರೆ. ಅಂತಹ ಭೀಷ್ಮಾಚಾರ್ಯರು ಗಂಗಾಪುತ್ರ ಅವರು ಯುದ್ಧಕ್ಕೆ ಬರ್ತಾರೆ. ಯಾವಾಗ ದ್ರೋಣಾಚಾರ್ಯರು ಅಶ್ವತ್ಥಾಮರು ಸೋತೋಗಿ ಬಿಡ್ತಾರೆ, ಭೀಷ್ಮರು ಬರ್ತಾರೆ. ನೋಡಿ, ಇವರೆಲ್ಲರೂ ಸೋಲೋದಕ್ಕೆ ಒಂದು ಕಾರಣವೂ ಇದೆ. ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮರಿಗೆ ಅರ್ಜುನನನ್ನು ಸೋಲಿಸೋದಕ್ಕೆ ಸಾಧ್ಯ, ಆದರೆ ಇದು ಹೊತ್ತಲ್ಲ. ಏನಿದ್ರು ಅಜ್ಞಾತವಾಸದಲ್ಲಿದ್ದಾರೆ, ಅವರಿಗೆ ತೊಂದರೆ ಮಾಡಬಾರದು ಅಂತ ಭೀಷ್ಮಾಚಾರ್ಯರು ಸೋಲ್ತಾರೆ. ಆ ಸಂದರ್ಭದಲ್ಲಿ ಯಾವಾಗ ಭೀಷ್ಮರು ಯುದ್ಧದಲ್ಲಿ ಸೋತು ಹೊರಡುತ್ತಾರೆ, ದುರ್ಯೋಧನ ಬಂದು ಭೀಷ್ಮರಿಗೆ ಕೇಳ್ತಾನೆ, ಸ್ವಾಮಿ ಯಾಕೆ ಶಿಷ್ಯನ ಮೇಲೆ ಅಷ್ಟು ಪ್ರೀತಿನ ಅಂತಾನೆ. ಭೀಷ್ಮಾಚಾರ್ಯ ಮಾತಾಡ್ತಾನೆ, ನೀವು ಯುದ್ಧದಲ್ಲಿ ಸೋತಿದ್ದೀರಿ, ಗುರುಗಳಾದ ದ್ರೋಣರು ಸೋತಿದ್ದೀರಿ. ಏನ್ ಬೇಕಂತೆ ಸೋತದ್ದೋ ಅಥವಾ ನಿಜವಾಗಿ ಅರ್ಜುನನಿಗೆ ಯುದ್ಧ ಮಾಡಲಿಕ್ಕೆ ಆಗ್ಲಿಲ್ವೋ ನಿಮಗೆ? ಭೀಷ್ಮಾಚಾರ್ಯರನ್ನ ದ್ರೋಣಾಚಾರ್ಯರನ್ನ ಕಂಡು ಕೋಪ ಬಂತು. ಎಷ್ಟು ಬಾರಿ ಬೈದಿಲ್ರಿ ಅವರನ್ನ. ಯಾವ ಭೀಷ್ಮಾಚಾರ್ಯ ಹೋಗ್ತಿದ್ರೆ ನೋಡಿದವರೆಲ್ಲ ನಮಸ್ಕಾರ ಮಾಡ್ತಾರೆ ಅಂತ ಭೀಷ್ಮಾಚಾರ್ಯರನ್ನ ಏಕವಚನದಲ್ಲಿ ಬೈತಾನೆ. ನಿಮಗೆ ಮೊದಲಿನಿಂದಲೂ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಾನೆ ದುರ್ಯೋಧನ. ಪ್ರಾರಂಭದಿಂದಲೂ ನಿಮಗೆ ಪಾಂಡವರ ಮೇಲೆ ಅಭಿಮಾನ ಇದ್ದದ್ದು ನನ್ನ ಮನೆಯಲ್ಲಿ. ನಿಮ್ಮ ಊಟ ವಸತಿ ಇರೋದು ಎಲ್ಲ ನನ್ನ ರಾಜ್ಯದಲ್ಲಿ. ಅಪಾರ ಪ್ರೀತಿ ನಿಮಗೆ. ಸೋಲಿಸಬಹುದಾಗಿತ್ತಲ್ಲ ಅರ್ಜುನನನ್ನ. ಭೀಷ್ಮಾಚಾರ್ಯರು ಧರ್ಮರಾಯ ದುರ್ಯೋಧನಿಗೆ ಹೇಳ್ತಾರೆ, ನೋಡು, ಅವನ ಮೇಲೆ ಪ್ರೀತಿ ಇದೆ, ನಿನ್ನ ಮೇಲಿಲ್ಲ, ಅದೇನಿಲ್ಲ. ಇದು ಇವತ್ತಲ್ಲ, ಯಾವ ಕಾಲಕ್ಕೂ ಸತ್ಯ. ಮುಂದೆ 18 ದಿವಸದ ಯುದ್ಧದಲ್ಲಿ ಅಕಸ್ಮಾತ್ತಾಗಿ ಪಾಂಡವರಿಗೆ ವಿಜಯ ಸಿಕ್ಕಾಗಲು ಈ ಮಾತನ್ನ ನೀ ಆಡುತ್ತೆ, ಆಗಲೂ ನಮ್ದೇನು ಹೊಣೆಗಾರಿಲ್ಲ ಅಂತಾರೆ. ಪಾಂಡವರು ಯಾವಾಗ ಗೆದ್ರು ಅವರು ಗೆಲ್ಲೋದಕ್ಕೆ ಶಕ್ತಿ ಸಾಮರ್ಥ್ಯಗಳಲ್ಲ, ಧರ್ಮ ಕಾರಣ. ಯಥೋ ಧರ್ಮ ತಥೋ ಜಯ. ಇದು ಗಟ್ಟಿ ಅನ್ಕೊಂಡು. ಇದು ಬರೀ ಪಾಂಡವರ ವಿಷಯದಲ್ಲ, ನಮ್ಮೆಲ್ಲರ ಜೀವನದಲ್ಲಿ ನಾವು ಧರ್ಮದಿಂದ ಇದ್ರೆ ಜಯ ಗೆಲುವು ಗ್ಯಾರಂಟಿ ಕೊಡ್ತಾನೆ ದೇವರು. ತಾತ್ಕಾಲಿಕವಾಗಿ ಕಷ್ಟಗಳಾದೀತು, ಧರ್ಮದಿಂದ ಇರುವ ವ್ಯಕ್ತಿಗೆ ಧರ್ಮೋ ರಕ್ಷತಿ ರಕ್ಷಿತ. ರಣರಂಗದಲ್ಲಿ ಇಬ್ಬರ ಮಾತು ಸಮಾಗಮ ನಡೀತಿದೆ. ಸರಿ,
ಅಷ್ಟು ದುರ್ಯೋಧನ ಅಂತಾನೆ, ಬೇಡ, ನೀವು ಯುದ್ಧ ಮಾಡಿ ಅರ್ಜುನನನ್ನು ಸೋಲಿಸಲಿಲ್ಲ, ಅರ್ಜುನನಿರುವಂತಹ ಆ ಶಕ್ತಿ ಸಾಮರ್ಥ್ಯವನ್ನು ನೋಡಿ ಸೋತೋದ್ರೆ ಪರವಾಗಿಲ್ಲ, ಆದರೆ ಒಂದು ಮಾತು ಹೇಳಿ, ಇನ್ನೂ ಅಜ್ಞಾತವಾಸ ಮುಗುದಿಲ್ಲ, ಇವನು ಅರ್ಜುನ ಅಂತ ನಮಗೆ ಜ್ಞಾತ ಆಗಿದೆ, ಮತ್ತೆ 12 ವರ್ಷ ವನವಾಸಕ್ಕೆ 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು, ಅದಕ್ಕಾದರೂ ಒಪ್ಪಿಗೆ ಕೊಡಿ ಎಂದ. ಭೀಷ್ಮಾಚಾರ್ಯರಂತಾರೆ, ಹೆಂಗೆ ಹೇಳಿ ಅಂದರು. ಆಗಿನ ಕಾಲದಲ್ಲಿ ಎಲ್ಲ ಶಾಸ್ತ್ರಗಳ ಜ್ಞಾನ ಭೀಷ್ಮರಿಗೆ. ಭೀಷ್ಮಾಚಾರ್ಯರಂತಾರೆ, ಇವತ್ತು ಅರ್ಜುನ ಯುದ್ಧಕ್ಕೆ ಬಂದಿದ್ದಾನೆ, ಆದರೆ ನಿನ್ನೆ ರಾತ್ರಿವರೆಗೆ ಅವರ 1 ವರ್ಷದ ಅಜ್ಞಾತವಾಸ ಮುಗಿದಿದೆ ಅಂತಾರೆ ಭೀಷ್ಮರು. 1 ವರ್ಷದ ಒಳಗೆ ಇವರ ಪರಿಚಯ ಆದರೆ 12 ವರ್ಷ ವನವಾಸ. ಮಾತು ಹಾಗೆ ಆಗಿತ್ತಲ್ಲ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ವರ್ಷದ ಒಳಗಾಗಿ ಆಗಿದೆ. ಹೆಂಗ್ ಸಾಧ್ಯ? ಅವರು ಅಜ್ಞಾತವಾಸಕ್ಕೆ ಹೊರಟು ಇವತ್ತಿಗೆ 1 ವರ್ಷ ಆಗತ್ತೆ, ಅರ್ಜುನ ಅಂತ ಗೊತ್ತಾಗಿದೆ ನಮಗೆ ಅಂದ್ರೆ ಭೀಷ್ಮಾಚಾರ್ಯರು ಸ್ವಲ್ಪ ಜ್ಯೋತಿಷ್ಯದ ಬಗ್ಗೆ ತಿಳಿಸ್ತಾರೆ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ನೀವು ಪಂಚಾಂಗ ನೋಡಿ, ಪಂಚಾಂಗದಲ್ಲಿ ತಿಥಿ ಅಂತ ಹಾಕ್ತಾರೆ, ಅದರ ಮುಂದೆ ಘ ಅಂತ ಹಾಕಿರ್ತಾರೆ ಘಟಿಕ, ಅದರ ಮುಂದೆ ಪ ಅಂತ ಹಾಕಿರ್ತಾರೆ ಪಳ. ಯಾವಾಗಲೂ ಒಂದು ತಿಥಿ 60 ಘಟಿಕ ಇರ್ತದೆ. 60 ಘಟಿಕ ಇದ್ರೆ ಮಾರನೇ ದಿನ ಸೂರ್ಯಾಸ್ತಕ್ಕೂ ಅದೇ ತಿಥಿ. ಈಗ ನೋಡಿ, ಇವತ್ತು ಚತುರ್ದಶಿ, ನಾಳೆಗೆ ಪೌರ್ಣಿಮಾ, ನಾಡಿದ್ದು ಮಂಗಳವಾರ ಪ್ರತಿಪದ, ಬುಧವಾರ ಇಲ್ಲ ಪ್ರತಿಪದ ಇದೆ ನೋಡಿ, ಮಂಗಳವಾರನೂ ಪ್ರತಿಪದ ಇದೆ, ಬುಧವಾರನೂ ಪ್ರತಿಪದ ಇದೆ. ಯಾಕೆ ಹೀಗಾಯಿತು? ಪ್ರತಿಪದ 2 ಯಾಕೆ ಬಂತು? ಆಚರಣೆ ಹೇಗೆ ಮಾಡೋದು? ಪ್ರತಿಪದ ಹೋದವರು ಶಾಖ ಮಂಗಳವಾರ ಮಾಡೋದು, ಬುಧವಾರ ಮಾಡೋದು, 2 ದಿನ ಮಾಡೋದು, ಗೊಂದಲ. ಜ್ಯೋತಿಷ್ಯ ಬಹಳ ಭಯಾನಕ. ಹಾಗಾಗಿ ಈ ತಿಥಿ, ವಾರ, ನಕ್ಷತ್ರ, ಇವರಿಗೆ ದಶಮಿ, ಅವರಿಗೆ ಏಕಾದಶಿ, ಒಂದೊಂದು ಗೊಂದಲ ಆಗತ್ತೆ. ಮುಂದೆ ಬರೋ ಏಕಾದಶಿ ಕೆಲವು ಗೊಂದಲ ಇದೆ, ಕೆಲವು ಊರುಗಳಿಗೆ ದಶಮಿ ಇದೆ, ಕೆಲವು ಊರಿಗೆ ಏಕಾದಶಿ ಇದೆ. ಹೀಗೆ ಯಾಕಾಗತ್ತಂದ್ರೆ ಭೀಷ್ಮಾಚಾರ್ಯರಂತಾರೆ, ಅರ್ಧ ಮಾಸಾಶ್ಚ ಮಾಸಾಶ್ಚ ನಕ್ಷತ್ರಾಣಿ ಗ್ರಹಾಸ್ತತ ಋತವಶ್ಚಾಪಿ ದೃಶ್ಯಂತೆ ತಥಾ ಸಂವತ್ಸರ ಅಪಿ. ನೋಡಿ, ನಾವೇನು ಪ್ರತಿನಿತ್ಯದಲ್ಲಿ ಸಂವತ್ಸರ, ಅಯನ, ಮಾಸ, ಪಕ್ಷ, ಋತು, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಪ್ರತಿನಿತ್ಯ ನಮ್ಮ ಸಂಘದಲ್ಲಿ ನಾಳೆ ಪ್ರವರ್ ಪಂಚಾಂಗ ಹೇಳ್ತಾರೆ. ಅಕಸ್ಮಾತ್ ಹೇಳಿಲ್ಲ ಅಂದ್ರೂ ಹೇಳ್ರಿ ಅಂತಾರೆ. ವಾಸ್ತವಿಕವಾಗಿ ಪಂಚಾಂಗ ಶ್ರವಣ ನಿತ್ಯ ಮಾಡಬೇಕು. ಅದರಲ್ಲಿ ನೋಡಿ, ಸಂವತ್ಸರಗಳು 60, ಮಾಸಗಳು 12, ಅಯನಗಳ 2, ಪಕ್ಷಗಳ 2, ಋತು 6, 6 ಋತು 12 ಮಾಸ. ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದ ವರ್ಷಾ ಋತು, ಆಶ್ವಿನ ಕಾರ್ತಿಕ ಶರತ್ ಋತು, ಮಾರ್ಗಶೀರ್ಷ ಪುಷ್ಯ ಹೇಮಂತ ಋತು, ಮಾಘ ಫಾಲ್ಗುಣ ಶಿಶಿರ ಋತು. ಇದನ್ನು ನಾವೇನಂತ ಕರಿತೀವಿ? ಸಂವತ್ಸರ ಅಂತೀವಿ ಅಲ್ವಾ? 1 ವರ್ಷ ಕಳೆದರೆ, 12 ಮಾಸ ಕಳೆದರೆ ನಮಗೆ ಇದು ಸಂವತ್ಸರ. ದೇವತೆಗಳಿಗೆ ಅವರಿಗೇನು ಹೆಸರು? ಅದಕ್ಕೆ ನಾವೇನು 1 ವರ್ಷಕ್ಕೆ ಸಂವತ್ಸರ ಅಂತೇವೆ, ದೇವತೆಗಳ 1 ವರ್ಷ ಆದ್ಮೇಲೆ ಸಂವತ್ಸರ ಅನ್ನಲ್ಲ ಅವರು. ಸಂವತ್ಸರ, ಇಡಾವತ್ಸರ, ಪರಿವತ್ಸರ, ಅನುವತ್ಸರ, ವತ್ಸರ. ತೃತೀಯ ಸ್ಕಂದ ಭಾಗವತ ಹೇಳುವಾಗ ನಾನು ಹೇಳಿದ್ದೀನಿ ನಾನು. 27 ನಕ್ಷತ್ರ, 12 ರಾಶಿಗಳು, 12 ಗ್ರಹಗಳು, ಅವು ಸಂಚಾರ ನಡೀತಿರ್ತಾರೆ. ಯಾಂ ತಿಥಿಂ ಸಮನುಪ್ರಾಪ್ತ ಉದಯಂ ಯಾತಿ ಭಾಸ್ಕರಃ ಸಾ ತಿಥಿ ಸಮನುಜ್ಞೇಯ ಸ್ನಾನ ಸಂಧ್ಯಾದಿ ಕೇಶ್ವಪಿ ಅಂತ ಒಂದು ನಿಯಮ. ಗೊಂದಲ ಎಲ್ಲ ಇದು. ಇವತ್ತು ಬೆಳಗ್ಗೆ 6:30 ಇವತ್ತು ಚತುರ್ದಶಿ ಇದೆ. ಆ ಚತುರ್ದಶಿ ತಿಥಿ 60 ಘಟಿಕ ಇದ್ರೆ ನಾಳೆ ಬೆಳಗ್ಗೆನೂ ಚತುರ್ದಶಿ ತಿಥಿ ಇರುತ್ತೆ. ಯಾವಾಗ? ಸೂರ್ಯೋದಯ ಕಾಲ. ಸೂರ್ಯೋದಯ ಕಾಲಕ್ಕೆ ಯಾವ ತಿಥಿ ಇರುತ್ತೋ ಆ ತಿಥಿ ಸಂಧ್ಯಾ ವಂದನೆಗೆ ಮಾತ್ರ. ಹಾಗಾಗಿ ಕೆಲವು ಬಾರಿ ಸಂಧ್ಯಾ ವಂದನೆಗೆ ಪ್ರತಿಪದ ಇರುತ್ತದೆ, ಶ್ರಾದ್ದಕ್ಕೆ ದ್ವಿತೀಯ ತಿಥಿ ಬಂದಿರುತ್ತದೆ. ಹುಣ್ಣಿಮೆ ಶ್ರಾದ್ದ ಪ್ರತಿಪದ ಬಂದಿರ್ತದೆ, ಏಕಾದಶಿ ಸಪ್ತವ ಶ್ರಾದ್ದ ದ್ವಾದಶಿ ಇರುತ್ತದೆ.
ಏಕಾದಶಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ದ್ವಾದಶಿ ಶ್ರಾದ್ದ ಅಲ್ಲ, ಶ್ರಾದ್ದ ತಿಥಿನೇ ದ್ವಾದಶಿ ಅದು ಅಲ್ಲ. ಅವ್ರು ಏಕಾದಶಿ ಹೋಗಿದ್ದಾರಲ್ಲ ಅಂದ್ರೆ ಅವರು ವಾಸ್ತವಿಕವಾಗಿ ಏಕಾದಶಿ ಹೋಗಿದ್ರು ಕೂಡ ಸಾಯೋದು ಹುಟ್ಟೋದು ಆ ಹುಟ್ಟುವ ಸಮಯದಲ್ಲಿ, ಸಾಯುವ ಸಮಯದಲ್ಲಿ ಆ ವ್ಯಕ್ತಿ ಸತ್ತಾಗ ಯಾವ ಗ್ರಹ ಯಾವ ರಾಶಿಯಲ್ಲಿತ್ತು. ಅದಕ್ಕಾಗಿ ಹೇಳೋದು ಜನ್ಮ ಎಷ್ಟೊತ್ತಿಗೆ ಹುಟ್ಟುತ್ತಾನೆ ಕರೆಕ್ಟ್ ನೆನಪಿಟ್ಕೊಳ್ಳಿ, ಯಾವ ಕ್ಷಣದಲ್ಲಿ ಮರಣ ಆಗತ್ತೆ ನೆನಪಿಟ್ಕೊಳ್ಳಿ. ಅದು ಮುಂದೆ ಎಲ್ಲದಕ್ಕೂ ಬೇಕದು. ಒಟ್ಟಿಗೆ ಯಾರು ಆದವರು ಎನ್ಕೊಳ್ರಿ ಅಲ್ಲಿ ಅಲ್ಲಿ ಬರಲ್ಲ. ಈ ಹಳ್ಳಿ ಜನ ಎಲ್ಲ ಇರ್ತಾರೆ ನೋಡಿ, ಅವ್ರದ್ದೇನೋ ಮತ್ತೊಂದು ಜಾತಕ ತೆಗಿಬೇಕು ಅಂದ್ರೆ ಬರ್ತಾರೆ, ತೆಗೆದುಕೊಡಿ ಅಂತ. ಹುಟ್ಟಿದ ಡೇಟ್ ಹೇಳಮ್ಮ ಅಂದ್ರೆ ಡೇಟ್ ಹೇಳ್ತಾರೆ, ಟೈಮ್ ಹೇಳು ಅಂದ್ರೆ ಅದೇ ಮಧ್ಯಾಹ್ನ 11 12 ಒಂದು ತಾಸು ಹಿಡ್ಕೊರಿ. ಒಂದು ತಾಸು 1000 ಮಕ್ಕಳು ಹುಡ್ತಾರೆ. ಒಂದು ಕ್ಷಣ ಚೇಂಜ್ ಆದ್ರೂ ಎಲ್ಲ ಚೇಂಜ್ ಆಗುತ್ತೆ. ನೋಡಿಬೇಕಾದ್ರೆ 12 ಗಂಟೆಗೆ ಹುಟ್ಟಿದ ಮಗು 12 ಆಗಿ 5 ನಿಮಿಷಕ್ಕೆ ಹುಟ್ಟಿದ ಮಗು, ಎರಡರಲ್ಲಿ ವ್ಯತ್ಯಾಸ ಇದೆ. 12ಕ್ಕೆ ಹುಟ್ಟಿದ ಮಗು ಇಂಜಿನಿಯರ್ ಆಗಿರ್ತಾರೆ, 12 ಆಗಿ 5 ನಿಮಿಷ ಹುಟ್ಟಿದ ಮಗು ರಾಜ ಆಗಿರ್ತಾನೆ. ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಒಂದು ಕ್ಷಣ ವ್ಯತ್ಯಾಸವಾದರೂ ಇಡೀ ಜಾತಕ ವ್ಯತ್ಯಾಸ ಆಗುತ್ತೆ. ಬಹಳ ಗಮನದಲ್ಲಿರಬೇಕಿದು. ಭೀಷ್ಮಾಚಾರ್ಯ ಅಂತಾರೆ, ಸದ್ಯದಲ್ಲಿ ಏನಾಗಿದೆ, ಪಾಂಡವರು ಅಜ್ಞಾತವಾಸಕ್ಕೆ ಹೋಗುವಾಗ ಅವರು ಯಾವ ದಿನ ಸೇರ್ಕೊಂಡಿದ್ರು ಅದು ಹುಣ್ಣಿಮೆ ಆದ ಮೇಲೆ ಬರುವ ಪ್ರತಿಪದ. ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಒಂದು, ಅಮಾವಾಸ್ಯೆಯಿಂದ ಅಮಾವಾಸ್ಯೆವರೆಗೆ ಒಂದು. ಈ ಸ್ನಾನಗಳೆಲ್ಲ ಮಾಡ್ತೀವಲ್ಲ, ಕಾರ್ತಿಕ ಸ್ನಾನ, ವೈಶಾಖ ಸ್ನಾನ, ಆಷಾಢ ಸ್ನಾನ, ಈ ಎಲ್ಲಾ ಸ್ನಾನಗಳು ಹುಣ್ಣಿಮೆಯಿಂದ ಹುಣ್ಣಿಮೆಗೆ. ಕಾರ್ತಿಕ ಸ್ನಾನ ಅಂದ್ರೆ ಕಾರ್ತಿಕ ಮಾಸ ಶುರುವಾಗಲ್ಲ, ಆಶ್ವಿನ ಹುಣ್ಣಿಮೆ ಶುರುವಾಗತ್ತೆ. ಆಶ್ವಿನ ಮಾಸದ ಪೂರ್ಣಿಮೆಯಿಂದ ಕಾರ್ತಿಕ ಪೂರ್ಣಿಮೆವರೆಗೆ ಕಾರ್ತಿಕ ಸ್ನಾನ, ಚೈತ್ರ ಪೂರ್ಣಿಮೆಯಿಂದ ವೈಶಾಖ ಪೂರ್ಣಿಮೆವರೆಗೆ ವೈಶಾಖ ಸ್ನಾನ. ಅದು ಚೈತ್ರ ಮಾಸದಲ್ಲಿ ಶುರುವಾಗುತ್ತೆ, ಆದರೆ ಪೂರ್ಣಿಮೆಯಿಂದ ಪೂರ್ಣಿಮೆವರೆಗೆ. ಆದರೆ ನಾವು ಮಾಸ ಮುಗಿತು ಅನ್ನೋದು ಯಾವಾಗ? ಅಮಾವಾಸ್ಯೆ ಆದಮೇಲೆ. ಈಗ ನಾಳೆಗೆ ಪೂರ್ಣಿಮಾ ಇದೆ, ಆದರೆ ಪೂರ್ಣಿಮಾ ಆದ ಮೇಲೂ ನಿಜ ಜ್ಯೇಷ್ಠ ಮಾಸ ಅನ್ಬೇಕು ನಾವು. ಅಮಾವಾಸ್ಯೆಗೆ ನಿಜ ಜ್ಯೇಷ್ಠ ಮಾಸ ಮುಗಿದ ಮೇಲೆ ಪ್ರತಿಪದೆಯಿಂದ ಆಷಾಢ ಮಾಸ ಅಂತ ಶುರು ಮಾಡಬೇಕು. ಹಾಗಾಗಿ ವಾಸ್ತವಿಕವಾಗಿ ನೀನು ತಲೆಯಲ್ಲಿಟ್ಟುಕೊಂಡದ್ದು ಮಾಸಗಳ ಲೆಕ್ಕದಿಂದ ಪಾಂಡವರು ಇನ್ನು ಅಜ್ಞಾತವಾಸದಲ್ಲಿರಬೇಕು ಅಂತ. ಆದರೆ ಈಗಾಗಲೇ ಅವರ ಮಾಸ ಮುಗಿದಿದೆ. ತೇಷಾಂ ಕಾಲಾತಿರೇಕೇಣ ಜ್ಯೋತಿಷಾಂ ಚ ವ್ಯತಿಕ್ರಮಾತ್ ಪಂಚಮೇ ವರ್ಷೆ ದ್ವೌ ಮಾಸೌ ಅಧಿಮಾಸಕೌ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬರಲಿಕ್ಕೆ ಕರೆಕ್ಟ್ ಒಂದು ತಿಂಗಳು ತಗೋತಾನೆ ಸಂಚಾರವನ್ನು. ಯಾವ ದಿನ ಸೂರ್ಯ ರಾಶಿಗೆ ಬರ್ತಾನೋ ಅವತ್ತೇನಂತೀವಿ ಸಂಕ್ರಮಣ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಸೇರಿಕೊಂಡ್ರೆ ಸಂಕ್ರಮಣ. ಒಂದು ವರ್ಷಕ್ಕೆ 12 ಸಂಕ್ರಮಣ ಆಗುತ್ತೆ. ಕರ್ಕ ರಾಶಿಯಲ್ಲಿ ಸೂರ್ಯ ಬಂದ ಅಂದ್ರೆ ದಕ್ಷಿಣಾಯನ, ಆಷಾಢದಲ್ಲಿ ಬರ್ತಾನೆ. ಮಕರ ರಾಶಿಯಲ್ಲಿ ಸೂರ್ಯ ಬಂದ ಅಂದ್ರೆ ಉತ್ತರಾಯಣ ಅಂತೇಳಿ. ಬರೀ ಮಕರ ಕರ್ಕ ಎರಡೇ ಗೊತ್ತು, ಚೈತ್ರ ವೈಶಾಖ ಈ ಪಂಚಾಂಗದಲ್ಲಿ ನೋಡಿ. ಮಕರೇ ರವಿಹಿ ಅಂದ್ರೆ ಮಕರ ರಾಶಿಯಲ್ಲಿ ಸೂರ್ಯ ಹೋಗ್ತಾನೆ. ಈ ಸೂರ್ಯ ಪ್ರತಿ ತಿಂಗಳು ಒಂದು ರಾಶಿಯಲ್ಲಿ ಸಂಕ್ರಮಣ ಮಾಡಲೇಬೇಕು. ಯಾವ ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯನ ಸಂಚಾರ ಇರೋದಿಲ್ವೋ ಆ ತಿಂಗಳನ್ನ ಅಧಿಕ ಮಾಸ ಅಂತ ಕರೆಯುವುದು. ಅಧಿಕ ಮಾಸದಲ್ಲಿ ಸೂರ್ಯನ ಸಂಚಾರ ಇಲ್ಲ. ವಾಸ್ತವಿಕವಾಗಿ ಭೀಷ್ಮಾಚಾರ್ಯ ಹೇಳ್ತಾರೆ, ಈ ಅಧಿಕ ಮಾಸ ಬರೋದಕ್ಕೆ ಇದೇ ಕಾರಣ. ಎಲ್ಲರಿಗೂ ಒಂದೊಂದೇ ಮಾವಿನ ಹಣ್ಣು ಕೊಟ್ರೆ ಅದು ಸಮಾನತೆಯಾಗಿ, ಯಾರಿಗಾರ 2 ಕೊಟ್ರೆ ಆಚಾರ ಅವರಿಗೆ ಅಧಿಕ ಕೊಟ್ಟರು. ಅಧಿಕ ಶಬ್ದ ಕರ್ತೇನು ಹೆಚ್ಚಿದ್ದು. ಇದೇನು ಅಧಿಕ ಮಾಸ ಒಂದು ತಿಂಗಳು ಬರುತ್ತಲ್ಲ, ಎಲ್ಲಿಂದ ಅನ್ಕೊಂಡ್ರಿ ಇದು? ಇದೇನು ಒಂದು ವರ್ಷದಲ್ಲಿ ಪ್ರತಿ ತಿಂಗಳು 35 ದಿನ ಇರಲ್ಲ. ಪ್ರತಿ ವರ್ಷದೊಳಗೆ ಒಂದೊಂದು ತಿಂಗಳಲ್ಲಿ 2 ದಿನದ ಗ್ಯಾಪು ಆಗಿ ಅದು ಅಧಿಕ ಮಾಸ ಅಂತ 3 ವರ್ಷಕ್ಕೆ ಒಂದು ಬಾರಿ ಬರೋದು. ವಾಸ್ತವಿಕವಾಗಿ ಅಧಿಕ ಮಾಸ 2.5 ವರ್ಷಕ್ಕೆ, 5 ವರ್ಷದಲ್ಲಿ 2 ಅಧಿಕ ಮಾಸ. ಆದರೆ ಮಧ್ಯದಲ್ಲಿ ಗ್ರಹಣಗಳೆಲ್ಲಾಗಿ ಏಕಾದಶಿ ತಿಥಿಗಳಲ್ಲಿ ವ್ಯತ್ಯಾಸವಾಗಿ 3 ವರ್ಷಕ್ಕೆ ಒಂದು ಬಾರಿ. ಹಾಗಾಗಿ ಅಧಿಕ ಮಾಸಕ್ಕೆ ಮಲಮಾಸ, ಅಧಿಕ ಮಾಸ ಅಂತ ಬರೋದೇ ಈ ತರಹದ ತಿಥಿಗಳ ವ್ಯತ್ಯಾಸವಾದಾಗ. ಇದು ಬಹಳ ದೊಡ್ಡ ವಿಚಾರ. ಇದನ್ನ ಪ್ರವಚನದಕ್ಕಿಂತ ಪಾಠದಲ್ಲಿ ಕೇಳಬೇಕು. ಯಾಕಂದ್ರೆ ಎಲ್ಲರಿಗೂ ಗೊಂದಲ. ರಾಯರ ಮಠಕ್ಕೆ ಏಕಾದಶಿ, ಉತ್ತರಾದಿ ಮಠಕ್ಕೆ ದ್ವಾದಶಿ, ಪಂಚಾಂಗ ಒಂದೇ, ಸೂರ್ಯ ಒಬ್ಬನೇ.
ಒಬ್ಬನೇ ಸೂರ್ಯ, ಅಲ್ಯಾಂಗ್ ದಶಮಿ, ಇಲ್ಯಾಂಗ್ ಏಕಾದಶಿ. ವಾಸ್ತವಿಕವಾಗಿ ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ. ಎಲ್ಲ ಮಠದವರು ಸೂರ್ಯನನ್ನಿಟ್ಕೊಂಡೇ ಪಂಚಾಂಗ ಬರೆಯೋದು. ಅದಕ್ಕಾಗಿಯೇ ಸೂರ್ಯ ಸಿದ್ಧಾಂತ ಪಂಚಾಂಗ. ಮತ್ತು ಒಬ್ಬನೇ ಸೂರ್ಯ ಅಂದ ಮೇಲೆ ವ್ಯತ್ಯಾಸ ಯಾಕೆ ಅಂದ್ರೆ ಸೂರ್ಯ ಒಬ್ಬನೇ, ಅವನ ಸಂಚಾರದಲ್ಲಿ ವ್ಯತ್ಯಾಸ ಇದೆ. ಈಗ ಪ್ರವಚನ ಆದ ಮೇಲೆ ಮಂತ್ರಾಕ್ಷತೆ ತಗೊಂಡು ಇಲ್ಲೊಂದು ಹತ್ತಿರದಲ್ಲಿ ಯಾವುದೋ ದೇವಸ್ಥಾನ ಇದೆಯಲ್ಲ, ಈ ಕಡೆ ಎಲ್ಲ ಹನುಮಂತ ದೇವರ ದೇವಸ್ಥಾನ, ಎಲ್ಲರೂ ಅಲ್ಲಿ ಹೋಗ್ಬೇಕು. ಮಂಗಳಾರತಿಯಾಗಿ ಮಂತ್ರಾಕ್ಷತೆ ತಗೊಂಡ್ಮೇಲೆ ಎಲ್ಲರೂ ನಡ್ಕೋತ ಹೋಗ್ಬೇಕು. ನಡವಳಿಕೆಯಲ್ಲಿ ವ್ಯತ್ಯಾಸ ಅದನೋ ಇಲ್ಲೋ? ಇವರು 5 ನಿಮಿಷದಲ್ಲಿ ಮುಗಿತಾರೆ, ಇವರು 7 ನಿಮಿಷ, ಅವರು 10 ನಿಮಿಷ, ಇನ್ನೊಬ್ಬ ಯಾರೋ ವಯಸ್ಸಾದವರು 12 ನಿಮಿಷ, ಎಲ್ಲರೂ ಹೋಗೋದೆ. ಹೆಂಗಿದ್ದವರು ಬೇಗ ಹೋಗ್ತಾರೆ, ಕಡಿಮೆ ಇದ್ದವರು ಕಡಿಮೆ ನಿಧಾನ ಹೋಗ್ತಾರೆ. ಇದೇ ವ್ಯತ್ಯಾಸ ಇವತ್ತು ಏಕಾದಶಿಗಳಲ್ಲಿ ಆಗಲಿ. ಇವರೆಲ್ಲ ಗಣನೆ ಮಾಡೋದರಲ್ಲಿ, ಸೂರ್ಯನ ಸಂಚಾರದಲ್ಲಿ ಯಾವಾಗ ಹೊರಟ, ಎಷ್ಟೊತ್ತಿಗೆ ಹೊರಟ, ಎಷ್ಟೊತ್ತಿಗೆ ಮುಟ್ಟಿದ, ಅದನ್ನ ವ್ಯತ್ಯಾಸ ಮಾಡಿ ಗಮನ ಮಾಡಿಕೊಡ್ತಾರೆ. ಹಾಗಾಗಿ ಭೀಷ್ಮಾಚಾರ್ಯ ಲೆಕ್ಕ ಮಾಡಿಕೊಡ್ತಾರೆ. ನೋಡು ದುರ್ಯೋಧನ, ನೀನೇನು ಶತ ಪ್ರಯತ್ನ ಮಾಡಿದರೂ ಕೂಡ ಪಾಂಡವರು ಮತ್ತೆ ವನವಾಸಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇದು ನನಗೆ ಪಾಂಡವರು ಬೇಕಾದವರು ಅಂತ ನಾನು ಹೇಳ್ತಿಲ್ಲ. ಮತ್ತೆ ಬೇಕಾದರೆ ನೀನು ಯಾರು ಜ್ಯೋತಿಷ್ಯ ವಿದ್ಯಾ ಗೊತ್ತಿದ್ದವ್ರನ್ನ ಕೇಳ್ಕೋಬೇಕಾದ್ರೆ, ನಿನ್ನೆವರೆಗೇನೆ ಪಾಂಡವರ ಅಜ್ಞಾತವಾಸ ಮುಗಿದಿದೆ. ಅದು ಮುಗಿದಿದೆ ಅನ್ನೋದಕ್ಕಾಗೇನೆ ಅರ್ಜುನ ಸಾರಥಿಯಾಗಿ ಬರೋದಕ್ಕೆ ಒಪ್ಕೊಂಡದ್ದು ಗೊತ್ತಾ? ಯಾವಾಗ ನೋಡಿ, ಬೃಹನ್ನಳೆಯನ್ನ ಸಾರಥಿ ಮಾಡ್ಕೊಳ್ಳೋ ವಿಷಯ ನೀನು ಹೇಳಿದ್ದೀನಿ ನಾನು. ಉತ್ತರ ಕುಮಾರ ನಿರ್ಧಾರ ಅಲ್ಲ ಅದು, ಅದು ಅರ್ಜುನಂದೇ. ತಾನೇ ಸಾರಥಿಯಾಗಿ ಹೋಗಬೇಕು ಅಂತ ನಿರ್ಧಾರ ಮಾಡಿ, ಒಂದು ವೇಳೆ ಅಜ್ಞಾತವಾಸ ಮುಗಿದಿರಲಿಲ್ಲ, ತಾನು ಬಂದಾಗ ಯಾರಿಗಾದ್ರೂ ಗೊತ್ತಾಗತ್ತೆ ಅನ್ನೋ ಪರಿಜ್ಞಾನ ಅರ್ಜುನಿಗೆ ಇರ್ತಿರ್ಲಿಲ್ವಾ? ಅಷ್ಟು ಗೊಂದಲಕ್ಕೆ ಹಾಕೊಳ್ಳೋರೆಲ್ಲ ಪಾಂಡವರು. ಅವನಷ್ಟು ಧೈರ್ಯದಿಂದ ಬಂದಿದ್ದಾನಂದ್ರೆ ಅವರಿಗೆಲ್ಲ ಗೊತ್ತಿದೆ ಸರ್ವಥ ಅವ್ರು ಹೋಗ್ಬೇಕಾಗಿಲ್ಲ ಅಂತ ಜ್ಯೋತಿಷ್ಯದ ನಿಯಮವನ್ನ ತಿಳಿಸಿದರು. ತಾವು ಕೂಡ ಭೀಷ್ಮಾಚಾರ್ಯರು ಯುದ್ಧದಲ್ಲಿ ಸೋಲ್ತಾರೆ. ಎಲ್ಲ ಸೋತವರೆಲ್ಲ ಪಲಾಯನ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟು ದ್ರೋಣಾಚಾರ್ಯರು, ಅಶ್ವತ್ಥಾಮರು, ಭೀಷ್ಮಾಚಾರ್ಯರು, ಕೊನೆಗೆ ದುರ್ಯೋಧನ ಬಂದ. ದುರ್ಯೋಧನ, ದುಶ್ಯಾಸನ, ಶಕುನಿ ಅವರ ಜೊತೆಗೆ ಘನಘೋರ ಯುದ್ಧ ನಡೀತಾ ಇದೆ. ಆ ಯುದ್ಧ ಮಾಡುವಾಗ ಅಲ್ಲಿ ಕೂತಂತಹ ಉತ್ತರ ಕುಮಾರನಿಗೆ ತೋರಿಸ್ತಾನೆ, ನೋಡಿದೆಯಾ ಕೌರವ ಸೈನ್ಯ ಹೇಗಿದೆ? ಗಾಬರಿಯಾಗಿದ್ದಾನೆ ಉತ್ತರ ಕುಮಾರ. ನಿನ್ ಜಾಗದಲ್ಲಿ ನಾನೇನಾದಿದ್ರೆ ಯಾವತ್ತೂ ಹಾರ ಹೋಗ್ತಿದ್ದೆ ಅಂದ. ಈ ಭೀಷ್ಮದ್ರೋಣರ ಬಾಣಕ್ಕೆ ನಾನು, ನೀನೇ ಇದಕ್ಕೆ ಸಮರ್ಥ. ಪ್ರಚಂಡವಾದ ಯುದ್ಧ. ಪರ್ವತಂ ವಾರಿಧಾರಾಭಿಹಿ ಛಾದಯನ್ನಿವ ತೋಯದ. ದೊಡ್ಡದಾದಂತಹ ಪರ್ವತಕ್ಕೆ ಹೊಡೆದಾಗ ಹೇಗೆ ಹೋಳಾಗಬೇಕು, ಹಾಗೆ ದುರ್ಯೋಧನ ಹಾಕಿದ ಬಾಣಗಳನ್ನು ಅರ್ಜುನ ಕತ್ತರಿಸಿ ಬೈತಾನೆ. ದುರ್ಯೋಧನ ಅಂದ್ರೆ ಸಾಮಾನ್ಯ ಅಲ್ಲ, ಕಲಿಯವನು. ಹೇಗೆ ದೇವತೆಗಳಲ್ಲಿ ವಾಯುದೇವರು ಜೀವೋತ್ತಮರು, ಹಾಗೆ ದೈತ್ಯರಲ್ಲಿ ಅಗ್ರೇಸರ. ದೈತ್ಯರಲ್ಲೂ ತಾರತಮ್ಯ ಇದೆ. ಜಗನ್ನಾಥದಾಸರು ದೈತ್ಯ ತಾರತಮ್ಯ ಸಂಧಿ ಅಂತ ಬರೆದುಕೊಟ್ಟಿದ್ದಾರೆ ಪ್ರತ್ಯೇಕವಾಗಿ. ತಾರತಮ್ಯದ ಅಗ್ರಸ್ಥಾನದಲ್ಲಿದ್ದಾನೆ. ಘನಘೋರವಾದ ಯುದ್ಧ ನಡೀತದೆ. ಯಾವಾಗ ಅರ್ಜುನನ ಆ ಪ್ರಚಂಡವಾದಂತಹ ಶಕ್ತಿಯನ್ನ ಕಂಡು ಅವಮಾನ ಆಯಿತು. ಕರ್ಣ ಸೋತದ್ದು, ದ್ರೋಣಾಚಾರ್ಯರ ಸೋತದ್ದು, ಎಲ್ಲರೂ ಸೋತದ್ದನ್ನ ನೋಡಿ ಅವಮಾನವಾಗಿ ಕೊನೆಗೆ ತನಗೂ ಇದರಿಂದ ಭಯಾನಕವಾದಂತಹ ಅವಮಾನವಾಗುತ್ತೆ ಅಂತ ಸ್ವಲ್ಪ ಹೊತ್ತು ಯುದ್ಧ ಮಾಡಿದ. ಅರ್ಜುನನ ಬಾಣಕ್ಕೆ, ಆ ಬಾಣಗಳ ರಭಸಕ್ಕೆ ಸೋತಂತಹ ದುರ್ಯೋಧನ ತಾನು ಹೊರಟ. ಪಾತಯಂ ರಥನೀಡೇಭ್ಯ ಕ್ಷತ್ರಿಯ ಋಷಭ. ಭೀಮಸೇನ ದೇವರಿಗೆ ಬಂದಿಲ್ಲ, ಧರ್ಮರಾಜ ಇಲ್ಲ, ಒಬ್ಬನೇ ಅರ್ಜುನ. ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಅಶ್ವತ್ಥಾಮ ಎಲ್ಲರ ಜೊತೆಗೆ ಘನಘೋರವಾದ ಯುದ್ಧ ಮಾಡಿ ಎಲ್ಲರನ್ನ ಸೋಲಿಸಿದ. ಅವರಿಂದ ಅಪಹಾರ ಮಾಡಲ್ಪಟ್ಟಂತಹ ತಮ್ಮ ವಿರಾಟ ನಗರದ ಎಲ್ಲ ಸಂಪತ್ತು, ಆಕಳು, ರತ್ನ, ಮುತ್ತು ಎಲ್ಲವನ್ನ ಬಿಡಿಸಿಕೊಂಡು ಹೊರಟ ಅಂತೆ ವಿರಾಟ್ ನಗರಕ್ಕೆ. ದುರ್ಯೋಧನ ಅಂದ, ಸಾಕಿ ಇಲ್ಲಿಂದ ಹೊರಡೋಣ ಅಂದ. ಇಷ್ಟು ಅವಮಾನ ಆದ ಮೇಲೆ ಇರೋದು ಬೇಡ ಅಂತ ದುರ್ಯೋಧನ ತಾನು ಕೂಡ ರಣರಂಗದಿಂದ ಪಲಾಯನ ಮಾಡ್ತಾನೆ. ತಲೆ ತಪ್ಪಿಸಿಕೊಂಡು ಹಸ್ತಿನಾವತಿಗೆ ಹೊರಟು ಹೋಗಿಬಿಟ್ಟ. ದುರ್ಯೋಧನನು ಹೋದ ಮೇಲೆ ಆ ಎಲ್ಲ ಗೋ ಸಂಪತ್ತು, ಅವರು ಅಪಹಾರ ಮಾಡಿದ ಲಕ್ಷ ಕೋಟಿಗಟ್ಟಲೆ ಸಂಪತ್ತೆಲ್ಲ ತಗೊಂಡು ತಿರುಗಿ ಬರುವಾಗ ಅರ್ಜುನ ಆ
ಉತ್ತರ ಕುಮಾರನಿಗೆ ಹೇಳ್ತಾನೆ, ಮತ್ತೆ ರಥ ಆ ಕಡೆ ಹೊಡಿ ಎಂದ. ಮತ್ತೆ ಎಲ್ಲಿ ಎಂದ, ಎಲ್ಲಿಂದ ಬಿಲ್ಲು ಬಾಣ ತಗೊಂಡು ಅಲ್ಲೇ ಹೋಗೋಣ. ಯಾಕಂದ್ರೆ ಸಾಮಾನ್ಯವಾದ ಆಯುಧದಿಂದ ಇವರನ್ನು ಹೊಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಶಮೀವೃಕ್ಷದಲ್ಲಿರುವ ತನ್ನ ಗಾಂಡೀವ ಧನುಸ್ಸು ತಗೊಂಡು ಯುದ್ಧ ಮಾಡಿದ. ಭೀಷ್ಮ ದ್ರೋಣಾದಿಗಳೆಲ್ಲ ಸೋತು ಪಲಾಯನ ಮಾಡಿದ ಮೇಲೆ ಮತ್ತೆ ಅರ್ಜುನ ತನ್ನ ಗಾಂಡೀವ ಧನಸ್ಸನ್ನ ಅದೇ ಎತ್ತಿನ ಚರ್ಮದಲ್ಲಿ ಸುತ್ತಿ ಅದೇ ವೃಕ್ಷದಲ್ಲಿ ಇಟ್ಟ. ಶಮೀ ವೃಕ್ಷದಲ್ಲೇ ಇಟ್ಟು ಮತ್ತೆ ಬೃಹನ್ನಳೆಯ ವೇಷ ಹಾಕೊಂಡ, ನಪುಂಸಕ ವೇಷ ಹಾಕಿಕೊಂಡು ಅವನಿಗೆ ಹೇಳ್ತಾನೆ, ಸಾರಥಿ ನಾನಾಗ್ತೇನೆ, ನೀನ್ ರಥದಲ್ಲಿ ಕೂತ್ಕೋ, ವಿರಾಟ ನಗರಕ್ಕೆ ಹೋದ ಮೇಲೆ ನಾನೇ ಎಲ್ಲರನ್ನ ಸೋಲಿಸಿದೆ ಅಂತ ಹೇಳು, ನಿನ್ನ ಹೆಸರು ಹೇಳ್ಕೋ, ನಂದು ಹೇಳಬೇಡ ಅಂದ. ಮಾಡದೇ ಇದ್ದದ್ದು ನಾನು ಮಾಡೀನಿ ಅಂತ ಹೇಳೋರು ನಾವು. ಎಲ್ಲ ಚೀರೊಳಗೆ ಹಾಕಿ ಪ್ಯಾಕ್ ಮಾಡಿ ಯಾರೋ ಕಟ್ತಿರ್ತಾರೆ, ಆ ಚೀರ ಹಿಡಿದ್ರೆ ನಾವೇ ಪ್ಯಾಕ್ ಮಾಡ್ಕೊಟ್ಟಿವಿ ಏನ್ ಬಿಡ್ತಾರೆ. ವಾಸ್ತವಿಕವಾಗಿ ಭೀಷ್ಮ ದ್ರೋಣರನ್ನ ಯುದ್ಧದಿಂದ ಓಡಿಸಿದರು, ತನ್ನ ಹೆಸರು ಬೇಡ ಅಂತಾನೆ. ಯಾಕಂದ್ರೆ ನೀನು ನನಗೆ ಸಾರಥಿಯಾದಿ, ನೀನು ಸೋತೋದಿ ಅಂದ್ರೆ ರಾಜಕುಮಾರ ನೀನು. ಏನಿದ್ರು ನನ್ನನ್ನ ಇವತ್ತಿನವರೆಗೆ ನಪುಂಸಕ ಅಂತ ಕರೆದಿದ್ದಾರಲ್ಲ, ನನಗೆ ಅವಮಾನ ಅಂದ್ರೆ ಏನು ದುಃಖ ಇಲ್ಲ, ಆದ್ರೆ ನಿನಗೆ ಅವಮಾನ ಆಗಬಾರದು. ಅವನಂತಾನೆ ನೀನು ಮಾಡಿದ್ದನ್ನ ನಾನು ಅಂತ ಹೇಗೆ ಹೇಳ್ಕೊಳ್ಳೇಬೇಕೀಗ. ನೀನು ಎರಡು ಪ್ರತಿಜ್ಞೆ ಮಾಡುವಂದ. ಮೊದಲನೇದ್ದು, ನಾನು ಅರ್ಜುನ ಅಂತ ನೀನು ಯಾರ ಮುಂದೆ ಬಾಯಿ ಬಿಡತಕ್ಕದ್ದಲ್ಲ, ನಿಮ್ಮ ಅಪ್ಪನ ಮುಂದೆ ಹೇಳಬೇಡ. ನಾನು ಅರ್ಜುನ ಅಂತ ನಿನಗೆ ಗೊತ್ತಾಗಿದೆ, ಜೊತೆಗೆ ಇಲ್ಲಿ ಯುದ್ಧ ಮಾಡಿದ್ದು ನಾನು ಅಂತ ನಿನಗೆ ಗೊತ್ತಿದೆ. ಆದರೆ ವಿರಾಟ ನಗರದಲ್ಲಿದ್ದವರು ಎಲ್ಲರ ತಲೆಗೆ ಉತ್ತರ ಕುಮಾರನೇ ಯುದ್ಧ ಮಾಡಿ ಕೌರವರನ್ನ ಓಡಿಸಿ ಸಂಪತ್ತು ತಂದ, ನಿನ್ನ ಗೌರವ ಆಗಲಿ. ಸರಿ, ನೀನು ಹೇಳಿದಾಗೆ ಮಾಡ್ತೇನೆ ಅಂತ ಹೇಳಿ ಮತ್ತೆ ಅಸ್ತ್ರಗಳನ್ನ ಶಮೀ ವೃಕ್ಷದಲ್ಲಿ ಇಟ್ಟು ಷಣ್ಣ ವೇಷದಿಂದ ತಾನು ಸಾರಥಿಯಾಗ್ತಾನೆ. ಉತ್ತರ ಕುಮಾರ ಕೂತಿದ್ದಾನೆ. ವಾರ್ತೆ ಹೋಯಿತು. ವಿರಾಟ ರಾಜನಿಗೆ ವಾರ್ತೆ ಬಂತು, ತನ್ನ ಮಗ ಭೀಷ್ಮ ದ್ರೋಣಾದಿಗಳನ್ನ ಯುದ್ಧ ಮಾಡಿ ಯುದ್ಧದಲ್ಲಿ ಗೆದ್ದು ಸಂಪತ್ತು ತಗೊಂಡು ಬರ್ತಿದ್ದಾನೆ ಅಂತ ಮಗನ ಸ್ವಾಗತಕ್ಕೆ ಬಂದ. ಚತುರಂಗ ಸೈನ್ಯವನ್ನ ತೆಗೆದುಕೊಂಡು ವಾದ್ಯಗಳನ್ನ ಬಾರಿಸ್ತಾ ಪರಮಾನಂದ ಆಗಿದೆ ವಿರಾಟ ರಾಜನಿಗೆ. ನನ್ನಂತೆ ನನ್ನ ಮಗ ಮಹಾಪರಾಕ್ರಮಿ, ಅದು ಒಬ್ಬರಿಬ್ಬರಲ್ಲ, ಭೀಷ್ಮಾಚಾರ್ಯರಂತ ತಿಮಿಂಗಿಲ, ಅದು ಅವರನ್ನೆಲ್ಲ ಸೋಲಿಸಿ ಮಗ ಬರ್ತಿದ್ದಾನೆ ಅಂತ ಯುದ್ಧ ಸ್ವಾಗತಕ್ಕಾಗಿ ಎಲ್ಲ ಪದಾರ್ಥವನ್ನು ತೆಗೆದುಕೊಂಡು ಬರ್ತಾನೆ. ನೋಡಿ, ಆಶ್ಚರ್ಯ ಅಂದ್ರೆ ಆ ಬೆಳ್ಳಿ, ಬಂಗಾರ, ಬಟ್ಟೆ, ಆಕಳಗಳು ಎಷ್ಟು ಸಂಪತ್ತು ಅಪಹಾರ ಮಾಡಿದರು. ಆ ಕೌರವರು ಅಪಹಾರ ಮಾಡಿದ ಎಲ್ಲಾ ಸಂಪತ್ತನ್ನು ತೆಗೆದುಕೊಂಡು ವಿರಾಟ ರಾಜನ ಮನೆಗೆ ಬಂದಾಕ್ಷಣ ಮಗನನ್ನ ಸ್ವಾಗತ ಮಾಡ್ತಾನೆ, ವಾದ್ಯಗಳನ್ನು ಬಾರಿಸ್ತಾನೆ. ಜೈ ಜೈಕಾರ ತತಃ ಶಂಖ ಶಬ್ದೇನ ಕುರು ಪ್ರವೀರ, ಜೋರಾಗಿ ಶಂಖಧ್ವನಿಯನ್ನ ಮಾಡ್ತಾನೆ. ಎಲ್ಲ ಕಡೆಗಂತಾನೆ, ನನ್ನ ಮಗ ಇವತ್ತು ವಿಜಯ ಸಾಧಿಸಿಕೊಂಡು ಬಂದ. ಅಷ್ಟು ದೊಡ್ಡದಾಗಿ ಇಡೀ ವಿರಾಟ ನಗರ ಉತ್ತರ ಕುಮಾರನಿಗೆ ಜೈ ಜೈಕಾರ ಹಾಕ್ತಿದ್ರೆ ಕಿಂಚಿತ್ತು ದುಃಖನೂ ಮಾಡ್ಕೊಳ್ಳಿಲ್ಲ ಅರ್ಜುನ. ಇದೇ ದೊಡ್ಡವರಲ್ಲಿರುವ ದೊಡ್ಡ ಗುಣ ಅಂತಾರಲ್ಲ, ಮಾಡಿದ್ದೆಲ್ಲ ತಾನಾದರೂ ಕೂಡ ವಿರಾಟ ರಾಜನಿಗೆ ಎಲ್ಲ ಕಡೆ ಹೋಯಿತು. ತಾನ್ ಪ್ರಸ್ಥಿತಾನ್ ಪ್ರೀತ ಮನಸ್ಸ ಪಾರ್ಥಃ ಧನಂಜಯ ಸರ್ವ ಕುರು ಪ್ರವೀರಾನ್, ಎಲ್ಲರನ್ನ ಸೋಲಿಸಿ ಮಗ ಬಂದಿದ್ದಾನೆ. ಮುಂದೇನಾಯ್ತಂದ್ರೆ ನೋಡಿ, ಸಾಮಾನ್ಯವಾಗಿ ಆನಂದದೊಳಗೆ ಹೆಚ್ಚು ಆನಂದ ಆದ್ರೆ ಏನ್ ಮಾಡ್ತಾರೆ, ಮಗ ಯುದ್ಧದಲ್ಲಿ ಸಾಧಿಸಿಕೊಂಡು ಬಂದಿದ್ದಾನೆ, ಆಕಳಗಳನ್ನ ಸಂಪತ್ತನ್ನ ಬಿಡಿಸ್ಕೊಂಡು ಬಂದಿದ್ದಾನೆ, ಏನಾದ್ರೂ ಮಾಡ್ಬೇಕಲ್ಲ. ಬಹಳ ಆನಂದ ಆದ್ರೆ ಅಡಿಗೆಯನ್ನು ಕರೆಸಿ ಅಡಿಗೆ ಮಾಡಿಸ್ಬಿಟ್ಟು ಹಾಕ್ಬೇಕಾ. ಆನಂದ ಹೆಚ್ಚಾದರೆ ಕೆಲವರು ಕುಣಿತಾರೆ, ಕೆಲವರು ಹಾಡ್ತಾರೆ. ಇವನೇನ್ ಮಾಡ್ದ ಅಂದ್ರೆ, ವಿರಾಟ ರಾಜನಿಗೆ ಮಗ ಗೆದ್ದು ಬಂದದ್ದು ಆನಂದದೊಳಗೆ ಧರ್ಮರಾಜನನ್ನ ಕರೆದ. ಇವತ್ತು ಜೂಜಾಡೋಣ ಬಾ ಅಂದ. ಜೂಜಾಟದಲ್ಲಿ ಮಹಾಪರ ಚಾಣಾಕ್ಷ ಅಂತ ಹೇಳ್ಕೊಂಡೆಲ್ಲ, ಇವತ್ತು ನನಗೆ ಬಹಳ ಆನಂದ ಆಗಿದೆ, ನನ್ನ ಮಗ ಗೆದ್ದು ಬಂದ ಸಂತೋಷದಲ್ಲಿ ನಾವು ಜೂಜಾಡೋಣ. ಧರ್ಮರಾಜ ಅಂತಾನೆ, ನಾನು ಬರೋ ದಿವಸ ಹೇಳಿದ್ದು ಹೌದು, ಜೂಜಾಟದಲ್ಲಿ ನಾನು ಬಹಳ ತೀಕ್ಷ್ಣ ಅಂತ. ಆದ್ರೆ ಈಗ ಜೂಜಾಟಕ್ಕೆ ಕಾರಣ ಏನಿದೆ? ಅಯ್ಯೋ, ನನಗೆ ಆನಂದ ಆಗಿದೆ, ಸಂತೋಷ ಆಗಿದೆ ಅಂದ.
ಇವಾಗಲೂ ಅದೇ ಇದೆ ನೋಡಿ. ಜೂಜಾಟ ಆಡೋದು, ಈ ಪತ್ತೆ ಅಂತೇನು ಆಡ್ತಾರೆ ನೋಡಿ, ಆಟಗಳಿಗೆ ವಿಚಿತ್ರ, ರೊಕ್ಕ ಹಚ್ಚಿ ರೇಸು, ನಾನಾ ತರಹದ ವಿಚಿತ್ರ ಆಟಗಳು. ಧರ್ಮರಾಜ ಅಂತಾನೆ ಜೂಜಾಟ ಇದು ತಪ್ಪು ಅಂದ. ತಾನೇ ಧರ್ಮರಾಜ ಆದರೂ ವಿರಾಟ್ ರಾಜನಿಗೆ ಹೇಳ್ತಾನೆ, ಪಾಂಡವರು ಜೂಜಾಟ ಆಡಿ ಸೋತಿದ್ದು ಕೇಳಿಲ್ವಾ ಅಂತಂತಾನೆ ನೋಡಿ. ಇದೇ ಜೂಜಾಟ ಆಡಿ ತಮ್ಮಂದ್ರನ್ನೆಲ್ಲ ಪಣಕ್ಕೆ ಇಟ್ಟು, ಹೆಂಡತಿಯನ್ನು ಪಣಕ್ಕೆ ಇಟ್ಟು 12 ವರ್ಷ ವನವಾಸ ಧರ್ಮರಾಜ ಮಾಡಲಿಲ್ವಾ? ಯಾರು ಹೇಳ್ತಿದ್ದಾರೆ? ಸ್ವತಃ ಧರ್ಮರಾಜ ತನ್ನ ಕತೆ ತಾನೇ ಹೇಳ್ಕೊತಿದ್ದಾನೆ. ಆದ್ರೆ ಅವನಿಗೆ ವಿರಾಟ ರಾಜನ ದೃಷ್ಟಿಯೊಳಗೆ ಒಬ್ಬ ಕಂಕ ಸನ್ಯಾಸಿ. ಎಂದಿಗೂ ಕೂಡ ಜೂಜಾಟ ಒಳ್ಳೆಯದಲ್ಲ, ಆಡೋದು ಬೇಡ. ಆಚಕ್ಯುಸ್ತತ್ರ ಸಮೃಷ್ಟ. ಕೇವಲ ವಿರಾಟ್ ರಾಜನಿಗಲ್ಲ, ವಿರಾಟ ನಗರದಲ್ಲಿರುವ ಹೆಣ್ಣು ಮಕ್ಕಳು ಗಂಡು ಎಲ್ಲರಿಗೂ ಆನಂದ ಆಗಿದೆ. ಉತ್ತರ ಕುಮಾರ ಗೆದ್ದುಕೊಂಡು ಬಂದಿದ್ದಾರೆ. ಇಷ್ಟು ಜನ ಸಂಭ್ರಮ ಪಡ್ತಾ ಇರುವಾಗ ಯಾಕೆ ಆಡಬಾರದು? ಧರ್ಮರಾಜ ಆಯಿತು, ನಿನ್ ಜೊತೆಗೆ ಬರ್ತೇನೆ ಅಂತ ಶುರುವಾಯಿತು. ಆಟ ಆಡ್ತಾ ಇರುವಾಗ ಈಗ ಜೂಜಾಟ ಆಡಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ನನ್ನ ಮಗ ಗೆದ್ದು ಬಂದ ಪದೇ ಪದೇ ಹೇಳ್ತಿದ್ದೀಮ. 1 ಬಾರಿ 2 ಬಾರಿ ಕೇಳಿ ಆಗ ಧರ್ಮರಾಜ ಅಂತಾನೆ ವಿರಾಟ್ ರಾಜನಿಗೆ, ಇಷ್ಟೊತ್ತು ನೀನು ಹೇಳದಿ ಮಗ ಗೆದ್ದು ಬಂದಿದ್ದಾನೆ, ಕೌರವರನ್ನೆಲ್ಲ ಸೋಲಿಸಿ ಬಂದಿದ್ದಾನೆ, ಆ ಸಂತೋಷದೊಳಗೆ ಜೂಜಾಟ ಅಂತ ಹೇಳ್ತಿದ್ದಿ, ಸರ್ವಥ ನಿನ್ನ ಮಗ ಗೆದ್ದದ್ದಲ್ಲ. ಯುದ್ಧನೇ ಮಾಡಿಲ್ಲ ಅವನು. ನಿನ್ನ ಮಗ ಯಾರನ್ನ ಸಾರಥಿಯಾಗಿ ಮಾಡ್ಕೊಂಡು ಹೋಗಿದ್ದಲ್ಲ ಬೃಹನ್ನಳೆ, ಅವನು ಸಾರಥಿಯಾಗಿದ್ದಕ್ಕೆ, ಅವನು ಯುದ್ಧ ಮಾಡಿದ್ದಕ್ಕೆ ತಿರುಗಾದ್ರೂ ಬಂದ ನಿನ್ನ ಮಗ. ಒಬ್ಬಂಟಿಕನಾಗಿ ನಿನ್ನ ಮಗ ಏನಾದ್ರೂ ಹೋಗಿದ್ರೆ ಭೀಷ್ಮದ್ರೋಣರ ಬಾಣಕ್ಕೆ ಬಲಿಯಾಗಿ ಇವತ್ತು ಈ ಜೂಜಾಟ ಅಲ್ಲ, ಈ ಸಂಭ್ರಮ ಅಲ್ಲ, ಸಂಸ್ಕಾರ ಮಾಡಬೇಕಾಗಿತ್ತು ನಿನ್ನ ಮಗಂದು. ಏನು ಭೀಷ್ಮದ್ರೋಣರ ಬಾಣಗಳು ಅಂದ್ರೆ ಸರ್ವಥ ನಿನ್ನ ಮಗ ಗೆದ್ದದ್ದಲ್ಲ, ಗೆದ್ದದ್ದು ಆ ಬೃಹನ್ನಳೆ ಅಂತ ಅಕ್ಷರ ಕೋಪ ಬಂದ್ಬಿಡ್ತೀವಿ ಇವನಿಗೆ. ಕೋಪದಿಂದ ವಿರಾಟ್ ರಾಜ ಅಂತ, ನೋಡು ನೀನು ಸನ್ಯಾಸಿ ಅಂತ ನಿನ್ನನ್ನು ಗೌರವದಿಂದ ನಾನು ನೋಡುತ್ತಿದ್ದೇನೆ, ಇನ್ನೊಮ್ಮೆ ನಿನ್ನ ಬಾಯಿಯಿಂದ ಈ ಮಾತು ಬಂದ್ರೆ ನೋಡು ಮತ್ತೆ ರಾಜಾನಂತ ಆಚಕ್ಯು ಎಲ್ಲರೂ ಕೂತಿದ್ದಾರೆ. ಧರ್ಮರಾಜ ಅಂತ ಇದ್ರ ತಪ್ಪೇನಿದೆ ಅಂದ. ನಿನಗೆ ನಿನ್ನ ಮಗ ಅನ್ನೋ ಅಭಿಮಾನ ಇದೆಯಲ್ಲ, ವಾಸ್ತವಿಕ ನೀನು ಅಭಿಮಾನ ಪಡುವುದರಲ್ಲಿ ತಪ್ಪಿಲ್ಲ, ಆದ್ರೆ ನಿಜವಾಗಿ ನಿನ್ನ ಮಗ ಗೆದ್ದೇ ಇಲ್ಲ, ಯುದ್ಧನೇ ಮಾಡಿಲ್ಲ, ಅವನು ಸಾರಥಿಯಾಗಿದ್ದಾನೆ. ಯಾರು ನಿನ್ನ ಮಗನಿಗೆ ಸಾರಥಿಯಾಗಿ ಹೋಗಿದ್ರೋ ಅವನು ಯುದ್ಧ ಮಾಡಿ ನಿನ್ನ ಮಗ ಸಾರಥಿಯಾಗಿ ಬಂದಿದ್ದಾನೆ. ಸರ್ವಥ ನಿನ್ನ ಮಗ ಯುದ್ಧ ಮಾಡಿದ್ದಲ್ಲ ಅಂದಾಕ್ಷಣ 2-3 ಬಾರಿ ಧರ್ಮರಾಜನ ಬಾಯಿಯಿಂದ ಈ ಮಾತು ಬಂತು. ನಿನ್ನ ಮಗ ಯುದ್ಧ ಮಾಡಿದ್ದಲ್ಲ, ನಿನ್ನ ಮಗ ಏನು ಗೆದ್ದದ್ದಲ್ಲ ಅಂದಾಕ್ಷಣ ಅದೇ ಕಬಡಿಯನ್ನ ತಗೊಂಡು ಜೋರಾಗಿ ಹೊಡಿತಾರೆ ಧರ್ಮರಾಜ. ಹೊಡೆದಾಕ್ಷಣ ಧರ್ಮರಾಜನ ಬಾಯಿಯಿಂದ ರಕ್ತ ಬಂತು. ಅಷ್ಟು ಜೋರಾಗಿ ಹೊಡೆದಿದ್ದಾನೆ. ಅವನು ಹೊಡೆಸಿಕೊಳ್ಳುವಾಗ ಎದುರುಗಡೆನೇ ಇದ್ದಾನೆ ಬೃಹನ್ನಳೆ ಅರ್ಜುನ, ಭೀಮಸೇನ ದೇವರು. ಏನು ಕೋಪ ಬಂತು ಭೀಮಾರ್ಜುನರಿಗೆ. ಅವರು ಏನಾದರೂ ಸಹನ ಮಾಡ್ತಿದ್ರು, ಅಣ್ಣನಿಗೆ ಅವಮಾನ ಆದರೆ ಮಾತ್ರ ಸಹನ ಇಲ್ಲ. ಆ ವಿರಾಟ ರಾಜ ಜೋರಾಗಿ ಹೊಡೆದರೆ ತಕ್ಷಣದಲ್ಲಿ ದ್ರೌಪದಿ ಬಂದು ತನ್ನ ಸೀರೆಯನ್ನು ಹಿಡಿತಾಳೆ. ಧರ್ಮರಾಜನ ರಕ್ತ ಕೆಳಗೆ ಬೀಳಬಾರದು. ಅವರ ದೇಹದಿಂದ ಬಾಯಿಯಿಂದ ರಕ್ತ ಬರ್ತಿದ್ರೆ ಅದನ್ನ ಒಂದು ಬಟ್ಟೆಯಲ್ಲಿ ಹಿಡಿದು ಒಂದು ಬಂಗಾರದ ತಂಬಿಗೆಯೊಳಗೆ ಹಾಕಿಟ್ಲಂತೆ. ವಿರಾಟ್ ರಾಜ ಕೇಳ್ತಾನೆ, ಯಾಕಮ್ಮ, ಯಾಕಂದ್ರೆ ಗೊಂದಲ ಆಗುತ್ತಲ್ಲ, ಇವನಿಗೆ ಹೊಡೆದ್ರೆ ಇವಳು ಯಾಕೆ ಬಂದು ಅಂತ. ವಿರಾಟ್ ರಾಜ ಕೇಳ್ತಾನೆ, ಯಾಕಮ್ಮ, ನಾನು ಇವನಿಗೆ ಹೊಡೆದಾಗ ಇವಳ ಬಾಯಿಯಿಂದ ರಕ್ತ ಬಂದ್ರೆ ಅದನ್ನು ಯಾಕೆ ನೀನು ಹೇಳ್ತಿದ್ದೆ? ಒಂದೇ ಮಾತು ಹೇಳ್ತಾಳೆ, ಅಕಸ್ಮಾತ್ತಾಗಿ ವಿರಾಟ್ ಈ ಧರ್ಮರಾಜನ ಈ ಸನ್ಯಾಸಿಯ 1 ಹನಿ ರಕ್ತ ಬಂದರೂ ಕೂಡ ಅನಾವೃಷ್ಟಿ ಆಗತ್ತೆ, ವರ್ಷಗಳವರೆಗೆ ಮಳೆ ಬರಲ್ಲ. ಇಡೀ ನಿನ್ನ ದೇಶ ಅನಾವೃಷ್ಟಿಯಿಂದ ಕಳ್ಳರಿಂದ ಕೂಡಿಕೊಂಡು ಭಸ್ಮಾಗಿ ಹೋಗ್ತದೆ. ನಿನ್ನ ರಾಜ್ಯಕ್ಕೆ ತೊಂದರೆ ಬರಬಾರದು, ಅನಾವೃಷ್ಟಿ ಆಗಬಾರದು, ಮಳೆ ಬರದೇ ಇರಬಾರದು ಅನ್ನೋದಕ್ಕಾಗಿ ಇವನ 1 ಹನಿ ರಕ್ತ ಬಿದ್ದರೂ ನಿನಗೆ ಅನ್ಯಾಯ ಇದೆ. ವಿರಾಟಾಶ ಗಾಬರಿಯಾದ. ಕೊನೆಗೆ ಆ ರಕ್ತವನ್ನ ತೆಗೆದಾಕ್ಷಣ ಭೀಮಸೇನ ದೇವರಿಗೆ ಕೋಪ ಬಂದಿತ್ತು, ಧರ್ಮರಾಜ ಬೇಡ ಅಂತ.
ವಿರಾಟರಾಜನನ್ನು ಹೊಡೆಯುವಷ್ಟು ಕೋಪ. ಅಣ್ಣನ ಮೇಲೆ ಕೈ ಮಾಡಿದ್ದಕ್ಕೆ ಎಷ್ಟೊತ್ತು ಮಾತಾಡಲಿಕ್ಕೆ ಬರಲಿಲ್ಲ ಧರ್ಮರಾಜನಿಗೆ, ಅಷ್ಟು ಜೋರಾಗಿ ಹೊಡೆದಿದ್ದಾನೆ. ಆದರೆ ವಿರಾಟ ರಾಜ ಹೊಡೆಸಿಕೊಂಡ ಮೇಲೆ ಏತನ್ ನಿಮಿತ್ತಂ ಮತ್ಸೇಂದ್ರ ಕಂಕಸ್ಯ ರುಧಿರಮ್ಮಯ ಗೃಹೀತಂ ಉತ್ತರೀಯೇಣ ವಿನಾಶೋ ಮಾ ಭವೇತ್ತವ. ದೊಡ್ಡವರ ಜ್ಞಾನಿಗಳಿಗೆ ಏನಾದರೂ ತೊಂದರೆಯಾದರೆ, ಅವರಿಗೇನಾದರೂ ಕಷ್ಟವಾದರೆ, ಅವರ ದೇಹದಿಂದ ರಕ್ತ ಬಂದರೆ ಅದು ದೇಶಕ್ಕೆ ಹಾನಿ, ಅನಾವೃಷ್ಟಿಗೆ ಅದೇ ಕಾರಣ ಅಂತ ದ್ರೌಪದಿ ಹೇಳೋ ಮಾತಿದು. ತದಾ ತಾವತ್ ವರ್ಷ, ಎತ್ತರ ನೋಡಿ, ಎಷ್ಟು ಹನಿ ಧರ್ಮರಾಜನ ಬಾಯಿಯಿಂದ ಎಷ್ಟು ಹನಿ ರಕ್ತ ಬೀಳುತ್ತದೋ ಅಷ್ಟು 1000 ವರ್ಷ ಮಳೆ ಆಗಲ್ಲ. ಎಷ್ಟು ಹನಿ ಬಿದ್ದಿರಬೇಕು? ಧರ್ಮರಾಜ ಯಾವ ವಿರಾಟ ರಾಜ ಹೊಡೆದಾಗ ಏನಿದ್ರು 1 ವರ್ಷ ಅನ್ನಕ್ಕೆ ಹಾಕಿದಾರಲ್ಲ, ವಿರಾಟ ನಗರಕ್ಕೆ ತೊಂದರೆ ಆಗಬಾರದು ಅಂತ ಕಳಕಳಿಯಿಂದ ದ್ರೌಪದಿ ಆ ರಕ್ತವನ್ನು ಹಿಡಿದು ಒಂದು ಪಾತ್ರೆಯಲ್ಲಿ ಹಾಕಿಡ್ತಾಳೆ. ಕೊನೆಗೆ ಭೀಮಸೇನ ದೇವರು ಅರ್ಜುನ ನೋಡ್ತಿದ್ದಾರೆ. ಆ ಹೊತ್ತಿಗೆ ಉತ್ತರ ಕುಮಾರ ಅಲ್ಲಿಗೆ ಬಂದ. ವಿರಾಟರಾಜನ ಮಗ ಉತ್ತರ ಕುಮಾರ ಬಂದು ಕಣ್ಣೊಳಗೆ ದಳದಳ ನೀರು, ಧರ್ಮರಾಜನ ಕಣ್ಣು ಬಾಯಿಂದ ರಕ್ತ ಬರ್ತಿದೆ. ಪಕ್ಕದಲ್ಲಿ ಭೀಮಸೇನ ದೇವರು ಬೃಹನ್ನಳೆ ನಿಂತಿದ್ದಾರೆ. ಆ ಎಲ್ಲ ವಾತಾವರಣ ನೋಡಿ ಉತ್ತರ ಕುಮಾರ ಹೇಳ್ತಾನೆ, ಹೌದು ಅಂದ ಧರ್ಮರಾಜ, ಈ ಸನ್ಯಾಸಿ ಹೇಳೋದು ಸತ್ಯ, ಯುದ್ಧ ಮಾಡಿದ್ದು ನಾನಲ್ಲ, ನಾನು ಗೆದ್ದ ಬಂದೆ ಅಂತ ನೀನು ತಿಳ್ಕೊಂಡಿದ್ದೆ. ಯುದ್ಧ ಮಾಡೋದಿರಲಿ, ಆ ರಣರಂಗಕ್ಕೆ ಹೋಗಿ ಭೀಷ್ಮದ್ರೋಣರ ಬಾಣಗಳನ್ನು ನೋಡಿ ಹೆದರಿಬಿಟ್ಟೆ. ನಾನು ನನ್ನಿಂದ ಆಗಲ್ಲ ಅಂತ ರಥದಿಂದ ಹಿಡಿದು ಓಡುತ್ತಿದ್ದೆ. ಆಗ ನನ್ನ ಕೈ ಹಿಡಿದು ತಂದು ಕೂಡಿಸಿದವನೇ ಇವನು. ವಿರಾಟ ರಾಜ ಅಂತಾನೆ ಉತ್ತರ ಕುಮಾರನಿಗೆ, ಅಲ್ಲಯ್ಯ ಇವನೊಂದು ನಪುಂಸಕ, ಕೇವಲ ನರ್ತನ ಶಾಲೆಯಲ್ಲಿ ಇವರಿಗೆ ಹಾಡ ಹಾಡ್ಲಿಕ್ಕೆ ಬರ್ತದೆ, ಕಥೆ ಹೇಳಲಿಕ್ಕೆ ಬರ್ತದೆ, ಕೂಡಿಸ್ಕೊಂಡು ಕಲಿಸ್ಲಿಕ್ಕೆ ಬರ್ತದೆ, ಇವನೇ ಯುದ್ಧ ಮಾಡ್ತಾನಂದ ಕ್ಷಣ ಆಗ ಉತ್ತರ ಕುಮಾರ ಅಂತಾನೆ, ಇಷ್ಟು ದಿವಸ ನಾನು ಹಾಗೆ ತಿಳ್ಕೊಂಡಿದ್ದೆ, ಇವರು ಬೇರೆ ಯಾರಲ್ಲ, ಇವರು 5 ಜನ ಪಾಂಡವರು ಅಂತ. ಅಜ್ಞಾತವಾಸಕ್ಕಾಗಿ ನಮ್ಮ ರಾಜ್ಯದೊಳಗೆ 1 ವರ್ಷದಿಂದ ಇದ್ದಾರೆ, ನಮಗೆ ಗೊತ್ತಿಲ್ಲ. ಯಾರನ್ನ ಲೆಕ್ಕದಿಂದ ಹೊಡೆದಿ ಅವನೇ ಅಣ್ಣ ಧರ್ಮರಾಜ. ಯಾವನು ಬಾಹುಬಲದಿಂದ ಅಡಿಗೆ ಮಾಡ್ತಿದ್ದ ವಲಲ ಅವನೇ ಭೀಮ. ಈಗ ಯಾರನ್ನ ನೀನು ಷಂಡ ನಪುಂಸಕ ಅಂದಿ ಅವನೇ ಅರ್ಜುನ, ವೀರಾಧಿವೀರ, ಭೀಷ್ಮದ್ರೋಣರಂತಹ ಮಹಾಮೇರು ಪರ್ವತವನ್ನ ಓಡಿಸಿದವ. ಅಶ್ವಪಾಲಕನಾಗಿದ್ದವನು ದಾಮಗ್ರಂಥಿ ನಕುಲ, ಆಕಳನ್ನ ಕಾಯುವಂತವನು ಸಹದೇವ, ಈ ಸೈರಂಧ್ರಿಯಾದವರು ದ್ರೌಪದಿ. 5 ಜನ ಪಾಂಡವರು 1 ವರ್ಷ ನಮ್ಮ ಮನೆಯಲ್ಲಿದ್ದಾರೆ, ನಮ್ಮ ಸೌಭಾಗ್ಯ ಅಂತಾನೆ ಉತ್ತರ ಕುಮಾರ. ಒಬ್ಬ ಬ್ರಾಹ್ಮಣ ಊಟಕ್ಕೆ ಬರ್ತಾನಂದ್ರೇನೆ, ಒಬ್ಬ ಬ್ರಾಹ್ಮಣನ ಬಾಯಿಯಲ್ಲಿ 1 ತುತ್ತು ಅನ್ನ ಹಾಕಿದರೆ 72,000 ಭಗವದ್ ರೂಪಗಳಿಗೆ ಅನ್ನ ಹಾಕಿದ ಪುಣ್ಯ ಅಂತೆ. ಪಾಂಡವರು ಪರಮಾತ್ಮನ ಭಕ್ತರು 1 ವರ್ಷ ಇಲ್ಲಿದ್ದಾರೆ, ಯಾರಿಗೂ ಗೊತ್ತಾಗಿಲ್ಲ. ಯಾವಾಗ ಇವರು ಪಾಂಡವರು ಅಂತ ವಿರಾಟ ರಾಜನಿಗೆ ಗೊತ್ತಾಯಿತು ನೋಡಿ, ನಡೆಯಲಿಕ್ಕೆ ಶುರು ಮಾಡ್ತಾನೆ. ಕೈ ನಡೆಯುತ್ತಾ ಇದೆ, ಸಾಷ್ಟಾಂಗ ನಮಸ್ಕಾರ ಹಾಕಿದ ಧರ್ಮರಾಜನಿಗೆ. ಕಣ್ಣೊಳಗೆ ದಳದಳ ನೀರು. ವಿರಾಟ ರಾಜ ಅಂತಾನೆ, ತಪ್ಪಾಯಿತು ಅಂದ. ಹೇಳಬಾರ್ದ, ಹೆಂಗೆ ಹೇಳೋದು ಅಜ್ಞಾತವಾಸ? ಆದರೆ ಹೊಡೆಯುವಾಗ ಹೇಳಬೇಕಾಗಿತ್ತು, ಹೊಡೆಯುವಾಗ ಹೇಳಿಲ್ಲ. ಹೊಡೆಸ್ಕೊಂಡ ಮೇಲೂ ಅಷ್ಟು ತಾಳ್ಮೆಯಿಂದ ನೀನು ಇದ್ದಾಗಲೇ ಗೊತ್ತಾಗಬೇಕಾಗಿತ್ತು. ಕ್ಷಮ ಮಾಡುತ್ತಾನೆ. ಆಗ ವಿರಾಟ ರಾಜ ಅಂತಾನೆ, ನನ್ನ ರಾಜ್ಯ ಉಳಿಸೋದು ಮಾತ್ರವಲ್ಲ, ರಾಜ್ಯ ಸಂಪತ್ತು ಇವತ್ತು ನನ್ನ ಮಗನಿಗೆ ಒದಗಿದ ದೊಡ್ಡ ಗಂಡಾಂತರ. ಭೀಷ್ಮದ್ರೋಣರಿಂದ ಸತ್ತೋಗಬೇಕಾಗಿತ್ತು ಮಗ, ಅವನನ್ನ ಮರಳಿ ತಂದು ಕೊಟ್ಟಿದ್ದೇನೆ, ಪರಮಾನಂದ ಆಯಿತು. ಏನ್ ಬೇಕು ಹೇಳಿ, ಇವತ್ತಿನಿಂದ ಈ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿ ವಿರಾಟ ರಾಜನಿಗೆ ರಾಜ ಮಾಡಿಬಿಡುತ್ತೇನೆ ಅಂತ. ಬೇಡ ಅಂದ ಧರ್ಮರಾಜ. ಮತ್ತೆ ನಿನ್ ರಾಜ್ಯವೇ ಸಿಕ್ತಿದ್ರೆ ನಾನು ಯಾಕಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋಗ್ಬೇಕು? ನಮಗ ಬೇಕಾದದ್ದು ನಮ್ಮ ತಂದೆ ಪಾಂಡುರಾಜ ಕಟ್ಟಿದ ರಾಜ್ಯ, ಅದು ಹಸ್ತಿನಾವತಿಯ ರಾಜ್ಯ, ಅದು ನೇರವಾಗಿ ಕೊಟ್ಟರೆ ಸರಿ, ಯುದ್ಧ ಮಾಡಿದ್ರೆ ಅದು ಸರಿ. ಆದರೆ 1 ವರ್ಷ ನಮ್ಮನ್ನ ಇಟ್ಕೊಂಡಿದ್ದು ಏನು ಕೊಂಡಾಡ್ತಾರೆ ನೋಡಿ ವಿರಾಟ ರಾಜನನ್ನ. 5 ಜನ ಪಾಂಡವರು ಬಂದು ಹೇಳ್ತಾರೆ, 1 ವರ್ಷ ನಮ್ಮ ತವರು ಮನೆ ಅರ್ಥಾತ್ ನಮ್ಮ ತಂದೆ ತಾಯಿಗಳ ಮನೆಯಲ್ಲಿದ್ದಾಗ ಹೇಗಿರಬೇಕು ಹಾಗೆ ನೋಡ್ಕೊಂಡಿದ್ದಿ ನಮ್ಮನ್ನ.
ನಿನ್ನ ಋಣ ನಮ್ಮ ತಲೆ ಮೇಲಿದೆ ಅಂತಾರೆ. 1 ವರ್ಷ ನಾವಿದ್ದೇವೆ ಅಂತ ಆನಂದ ಅವರಿಗಾದ್ರೆ, ಇವ ನೋಡಿ ಗೊತ್ತಿದ್ದೋ ಗೊತ್ತಿಲ್ಲದೋ 1 ವರ್ಷ ಪಾಂಡವರಂತ ಸಜ್ಜನರು ನನ್ನ ರಾಜ್ಯದಲ್ಲಿದ್ದಾರೆ, ನನ್ನ ಭಾಗ್ಯ ಅಂತಾನೆ. ಕೊನೆಗೆ ರತ್ನ ಮುದ್ದು ಬೆಳ್ಳಿ ಬಂಗಾರ ಏನಾದರೂ ಕೊಡ್ತೇನಂದ, ಏನು ಬೇಡ ಅಂತಾರೆ ಪಾಂಡವರು. ಕೊನೆಗಂತಾನೆ, ನೋಡಿ ನಿಮ್ಮಿಂದ ಉಪಕಾರ ಅಂತೂ ಬಹಳ ಆಗಿದೆ, ಎಲ್ಲ ಉಪಕಾರ ಒಂದು ಕಡೆಗೆ, ನನ್ನ ರಾಜ್ಯದ ಸಂಪತ್ತು ಆಕಳು ಅದೆಲ್ಲದಕ್ಕಿಂತ ದೊಡ್ಡದು ನನ್ನ ಮಗ ಉತ್ತರ ಕುಮಾರನನ್ನ ಸಜೀವವಾಗಿ ಅವನ ದೇಹಕ್ಕೆ ಒಂದು ಸಣ್ಣ ಗಾಯನೂ ಆಗದೇ ಇದ್ದಾಗೆ ಈ ಅರ್ಜುನ ಕರ್ಕೊಂಡು ಬಂದಿದ್ದಾನೆ. ಇದರ ಬದಲಾಗಿ ಮಗಳಾದ ಉತ್ತರಾದೇವಿಯನ್ನ ಅರ್ಜುನನಿಗೆ ಕೊಡುತ್ತೇನೆ. ಹೇಗೋ ಆ ಉತ್ತರಾದೇವಿಗೆ ಪ್ರತಿನಿತ್ಯದ ನರ್ತನವನ್ನ ಕಲಿಸಿ ಪರಿಚಯ ಆಗಿದೆ. ವಿಶೇಷವಾಗಿ ಇವತ್ತು ನನ್ನ ಮಗನ ಪ್ರಾಣ ಉಳಿಸಿದ್ದಾನೆ, ನೀವೆಲ್ಲರೂ ಇದಕ್ಕೆ ಒಪ್ಪಬೇಕು. ಸನಿವೃತ್ತ ನರವ್ಯಾಘ್ರ, ಒಪ್ಪಬೇಕು ಅಂದ ಕ್ಷಣ ಧರ್ಮರಾಜ ಆಗ್ಲಿ ಅಂದ, ಅವಶ್ಯ ಆಗಲಿ ಅಂತಾರೆ. ಭೀಮಸೇನ ದೇವರು ಆಗಲಿ ಎಂದು, ಅರ್ಜುನನು ಅಂತಾನೆ ಆಗಲಿ ಎಂದ. ನೀನು ಹೇಳಿದ್ದೇನು, ಉತ್ತರಾದೇವಿಯನ್ನ ನನಗೆ ಕೊಡುತ್ತೇನೆ ಅಂತ. ನನಗೆ ಕೊಡುತ್ತೇನೆ ಅಂದ್ರೆ ನಾನೇ ಮದುವೆ ಆಗಬೇಕು ಅಂತಿಲ್ಲ, ಅವಳನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡೋದಿಲ್ಲ, ಮಗಯಾಗಿ ಸೊಸೆಯಾಗಿ ಸ್ವೀಕಾರ ಮಾಡ್ತೇನೆ. ಅವಶ್ಯವಾಗಿ ನಿನ್ನ ಮಗಳನ್ನು ಸೊಸೆಯಾಗಿ ಸ್ವೀಕಾರ ಮಾಡ್ತೇನೆ ಅಂದ ಕ್ಷಣ ಪರಮಾನಂದವಾಗಿ ಅವರಿಬ್ಬರ ವಿವಾಹ. ವಿರಾಟರಾಜನ ಮಗಳಾದ ಉತ್ತರಾದೇವಿಗೂ ಅರ್ಜುನನ ಮಗನಾದ ಅಭಿಮನ್ಯುವಿಗೂ. ನೋಡಿ, ಮಗಳನ್ನ ಕೊಡ್ತೇನೆ ಅಂತೇನು ಇವನಂದ. ಅಭಿಮನ್ಯು ಎಲ್ಲಿದ್ದಾನೆ? ಸುಭದ್ರಾ ಜೊತೆಗೆ ಕೃಷ್ಣನ ತಂಗಿ ದ್ವಾರಕೆಯಲ್ಲಿದ್ದಾನೆ. ಪಾಂಡವರು ವನವಾಸಕ್ಕೆ ಹೊರಟಾಗ ಸುಭದ್ರ ಅಣ್ಣನ ಮನೆಯಲ್ಲಿ ಇದ್ದವಳು. ಈ ಸುಭದ್ರ ಅಂದ್ರೆ ರಾಮಾವತಾರದಲ್ಲಿ ಸೀತಾದೇವಿಯ ಅಶೋಕವನದಲ್ಲಿ ಇರುವಾಗ ತ್ರಿಜಟ ಅಂತ ಒಬ್ಬ ರಾಕ್ಷಸಿ ಸೀತಾದೇವಿ ಸುತ್ತಲೂ ಓಡಾಡ್ತಿದ್ಲು. ಆ ತ್ರಿಜಟ ಅನ್ನುವ ರಾಕ್ಷಸಿನೇ ಸುಭದ್ರೆ ಆದದ್ದಿಲ್ಲಿ. ಏನಪ್ಪ ಅವಳೇ ಸುಭದ್ರೆ ಆದ್ಲು ಅಂದ್ರೆ, ಅವಳು ತ್ರಿಜಟೆಯಾದಾಗ ಸೀತಾದೇವಿಯ ಸೇವೆ ಮಾಡಿದ್ದಕ್ಕಾಗಿ, ರಾಮ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಕ್ಕೆ, ಅಷ್ಟೇ ಸೇವೆ ಮಾಡಿದ್ದಕ್ಕೆ ಜನ್ಮಾಂತರದಲ್ಲಿ ತಂಗಿಯಾಗಿ ಮಾಡಿಕೊಂಡ ಅಂತ ದೇವರು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನಾವು ಮಾಡುವ ಧರ್ಮ ಸ್ವಲ್ಪವೇ ಇರಲಿ, ಫಲ ಮಾತ್ರ ಮಹಾನ್ ಕೊಡ್ತಾನೆ ದೇವರು. ಕೃಷ್ಣನ ತಂಗಿಯಾದ ಸುಭದ್ರೆ ಯಾವಾಗ ಅರ್ಜುನನಿಗೆ ಉತ್ತರಾದೇವಿಯನ್ನ ಕೊಡೋದು ಅಂತ ನಿರ್ಧಾರ ಆಯಿತು, ಅರ್ಜುನ ಮಗನಿಗೋಸ್ಕರ ತಗೊಳ್ತೇನೆ, ಆ ವಾರ್ತೆ ಎಲ್ಲ ಕಡೆ ಹೋಯಿತು. ಕೃಷ್ಣ ಪರಮಾತ್ಮನಿಗೆ ನೋಡಿ, ಯಾವಾಗಲೂ ಯಾವುದೇ ಕೆಲಸ ಮಾಡಿ ದೇವರಿಗೆ ಆಮಂತ್ರಣ ಕೊಡೋದನ್ನು ಮರಿಬಾರದು. ಅಜ್ಞಾತವಾಸ 1 ವರ್ಷ ಕೃಷ್ಣನನ್ನ ಬಿಟ್ಟು ಪಾಂಡವರಿದ್ದಾರೆ. ಅಜ್ಞಾತವಾಸ ಮುಗಿದಿದೆ, ಈಗ ಮದುವೆ ಅಂತ ದೊಡ್ಡ ಸಂಭ್ರಮ. ಅರ್ಜುನ ಅಂತಾನೆ, ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಡ್ಲಿ, ಆದ್ರೆ ಈ ಮದುವೆಗೆ ಕೃಷ್ಣ ಬಂದ್ರೆ ಮದುವೆ ಆಗೋ ಆಗಲಿ ಎಂದು ವಿರಾಟರಾಜ. ಇದಕ್ಕಿಂತ ಸೌಭಾಗ್ಯ ಏನಿದೆ? ಆಗಿಂದಾಗ ಕೃಷ್ಣ ಪರಮಾತ್ಮನಿಗೆ ಕರೆಯುವುದಕ್ಕಾಗಿ ರಥವನ್ನ ಕಳಿಸ್ತಾರೆ. ಕೃಷ್ಣ ಅಂದ, ನಾನು ಒಬ್ಬನೇ ಬರಲ್ಲ, ಮದುಮಗನನ್ನು ಕರ್ಕೊಂಡು ನಾನೇ ಬರ್ತೇನೆ. ಸೋದರಳಿಯಲ್ಲೇನ್ರಿ, ಏನಿದ್ರು ಸೋದರಳಿಯರ ಮೇಲೆ ವಿಶೇಷ ಪ್ರೀತಿ. ರಥದಲ್ಲಿ ಕೂಡಿಸ್ಕೊಂಡು ಪರಮಾತ್ಮ ಕರ್ಕೊಂಡು ಬರ್ತಿದ್ದಾರೆ. ಅಭಿಮನ್ಯುನನ್ನ ಕರ್ಕೊಂಡು ಬರ್ತಾನೆ. ಅಭಿಮನ್ಯು ಬರ್ತಾರೆ. ದೊಡ್ಡದಾದಂತಹ ವಿರಾಟ ನಗರದಲ್ಲಿ ದೊಡ್ಡದಾದ ಮದುವೆ ಸಂಭ್ರಮ. ವಿರಾಟರಾಜನ ಮಗಳಾದ ಉತ್ತರಾದೇವಿಗೂ ಅರ್ಜುನನ ಮಗನಾದ ಅಭಿಮನ್ಯುವಿಗೂ ಶುರುವಾಗಿದೆ. ಕೃಷ್ಣ ಪರಮಾತ್ಮನ ಸಾರಥ್ಯ. ಯಾವಾಗಲೂ ನೋಡಿ, ಮದುವೆಯಲ್ಲಿ ಎಷ್ಟು ಜನ ಸೇರ್ತಾರೆ ಅನ್ನೋದಕ್ಕಿಂತ ಅಕ್ಷತೆ ಹಾಕುವಾಗ ಎಷ್ಟು ಬ್ರಾಹ್ಮಣರ ಬಾಯಿಯಿಂದ ಮಂತ್ರ ಬರ್ತದೆ ಅನ್ನೋದು ಮಹತ್ವ. ಯಾಕಂದ್ರೆ ಇದು ಬರೇ ಅಕ್ಷತೆ, ಅಕ್ಕಿಯೊಳಗೆ ಅರಿಶಿನ ಹಾಕಿ ಕುಂಕುಮ ಹಾಕಿ ಇದು ಅಕ್ಷತೆ ಆಗುತ್ತೆ. ಆಚಾರ್ಯರ ಮಂತ್ರ ಸೇರಿದಾಗ ಅದು ಮಂತ್ರಾಕ್ಷತೆ ಆಗುತ್ತೆ. ಇವತ್ತು ಮಂತ್ರಗಳಿಗೆ ಬೆಲೆ ಇಲ್ಲ. ಆಚಾರ್ಯ ಬೇಗ ಮುಗಿಸಿ ಅಂತಾರೆ. 99% ಡೈವರ್ಸ್ಗಳಾಗೋದಕ್ಕೆ, ಜಗಳ ಆಗೋದಕ್ಕೆ, ಗಂಡ ಹೆಂಡತಿ ಕಲಹ ಆಗೋದಕ್ಕೆ, ಮದುವೆಗಳಾದರೂ ಮನೆಯೊಳಗೆ ಅನ್ಯೋನ್ಯ ಇಲ್ಲದೆ ಇರೋದಕ್ಕೆ ಕಾರಣ ಅಂದ್ರೆ ಆ ವೇದ ಮಂತ್ರಗಳ ಆಶೀರ್ವಾದ ಇಲ್ಲ. ಇದು ನನ್ನ ಮಾತಲ್ಲ, ಇದೇ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಬರುತ್ತೆ. ಆ ಹೇಳ್ತೇನೆ ಮತ್ತೆ ರುದ್ರದೇವರು ಹೇಳೋ ಮಾತು. ಎಲ್ಲದಕ್ಕೆ ಟೈಮ್ ಇರ್ತದೆ. 2 ಗಂಟೆ ಆ ಕುದುರೆ ಮೇಲೆ ಮೆರವಣಿಗೆ ಮಾಡ್ತಾರೆ, 2 ಗಂಟೆ ಫೋಟೋ ತೆಗೆಸ್ಕೊಳ್ತಾರೆ.
ಆಶೀರ್ವಾದ ಬೇಗ ಮುಗಿಸಿ. ಎಷ್ಟು ಅಕ್ಷತೆ ಕಾಳು ಬ್ರಾಹ್ಮಣರ ಮಂತ್ರದ್ದು ಬೀಳುತ್ತೆ ನೋಡಿ. ನೀವು 10 ಲಕ್ಷ ಖರ್ಚು ಮಾಡಿ ಅನ್ನದಾನ ಮಾಡಿ, 10 ಲಕ್ಷ ಖರ್ಚು ಪೆಂಡಾಲ ಹಾಕಿ 20-50 ಸಾವಿರ ಪಟಾಕಿ ಹೊಡೀರಿ, ಅದೆಲ್ಲ 3 ದಿನ 3 ದಿನ ಈ ದಂಪತಿಗಳ ಜೊತೆಗೆ ಕೊನೆಯವರೆಗೆ ಬರೋದು ಆ ಪಟಾಕಿನೂ ಅಲ್ಲ, ಡೆಕೋರೇಷನ್ ಅಲ್ಲ, ಅನ್ನನೂ ಅಲ್ಲ, ಅಡಿಗೆನೂ ಅಲ್ಲ, ಆಚಾರ ಆಶೀರ್ವಾದ. ಬ್ರಾಹ್ಮಣ ಬಂದ್ರೇನೆ ಮೊದಲೇ ಸಾರ್ಥಕ ಅಂತೀವಿ. ಜಗದೋದ್ಧಾರ ಬರ್ತಿದ್ದಾನೆ ಅನಂತ ಗುಣ ಪರಿಪೂರ್ಣ ಶ್ರೀಕೃಷ್ಣ ಪರಮಾತ್ಮ ಆ ಮದುವೆಗೆ ಬರ್ತಾನೆ. ಭಗವಂತನ ಒಂದು ಕಡೆಗೆ ಸರ್ವೋತ್ತಮನಾದ ದೇವರು, ಇನ್ನೊಂದು ಕಡೆಗೆ ಜೀವೋತ್ತಮನಾದ ಭೀಮಸೇನ ದೇವರು, ಪಾಂಡವರೆಲ್ಲ ಇದ್ದಾರೆ, ದ್ರೌಪದಿ ಇದ್ದಾಳೆ. ಉತ್ತರಾದೇವಿಯನ್ನ ಅಭಿಮನ್ಯುವಿಗೆ ಕೊಟ್ಟು ವಿವಾಹ ಮಾಡ್ತಾ ಇದ್ದಾರೆ. ಏನು ವಿವಾಹದ ಸಂಭ್ರಮ, ಕಣ್ಣು ಸಾರೋದಿಲ್ಲ ನೋಡ್ಲಿಕ್ಕೆ. ವಿರಾಟ ರಾಜ ಮಗಳನ್ನು ಕೊಡುವಾಗ ಆ ಒಂದು ನಿಮಿತ್ತ, ಯಾಕಂದ್ರೆ ಈಗಾಗಲೇ 2 ಬಾರಿ ಗೋಗ್ರಹಣ ಮಾಡಿಕೊಂಡು ಬಂದ ಮೇಲೆ ಏನಾದ್ರೂ ಬೇಡಿ ಕೊಡ್ತೇನೆ ಅಂದಾಗ ಪಾಂಡವರು ಬೇಡ ಅಂದಿದ್ರು. ಅವರ ಋಣ ಇಟ್ಟುಕೊಳ್ಳೋದು ಬೇಡ. ಇದೇ ನಿಮಿತ್ತದಿಂದ ರತ್ನ, ಮುತ್ತು, ಬೆಳ್ಳಿ, ಬಂಗಾರ ವರದಕ್ಷಿಣೆಯ ರೂಪದಲ್ಲಿ ಮಗಳಾದ ಉತ್ತರಾದೇವಿಯನ್ನು ಕೊಡುವಾಗ ಅಭಿಮನ್ಯುವಿಗೆ ವರದಕ್ಷಿಣೆಯ ರೂಪದಲ್ಲಿ ಎಲ್ಲವನ್ನ ಕೊಡ್ತಾನೆ. ಸಂಭ್ರಮದ ಮದುವೆ ನಡೀತಾ ಇದೆ. ಮೊದಲನೇದ್ದು ವಿರಾಟ ರಾಜನಿಗೆ ಆನಂದ. 1 ವರ್ಷ ತನ್ನ ರಾಜ್ಯದಲ್ಲಿದ್ದ ಪಾಂಡವರು ಅಂತ ಕೇಳಿ ಮೊದಲನೇ ಆನಂದ. ಇವತ್ತು ಮಗನನ್ನ ಬಿಡಿಸ್ಕೊಂಡು ಬಂದದ್ದು ಅರ್ಜುನ ಅಂತ 2ನೇ ಆನಂದ. ಮಗನಾದ ಉತ್ತರ ಕುಮಾರನಿಗೆ ಆಯುರ್ದಾನ ಮಾಡಿ ಅವನನ್ನ ಉತ್ತಮ ವ್ಯಕ್ತಿಯಾಗಿ ಮಾಡಿದ್ದು ಅರ್ಜುನ ಅಂತ 3ನೇ ಆನಂದ. ಮಗಳಿಗೆ ಅಭಿಮನ್ಯುವಿನಂತ ಗಂಡ ಸಿಕ್ಕ ಅಂತ 4ನೇ ಆನಂದ. ಎಲ್ಲದರ ಮೇಲೆ ಶಿಖರ ಪ್ರಾಯ ಆನಂದ ಅಂದ್ರೆ ಮದುವೆಗೆ ಕೃಷ್ಣ ಬಂದದ್ದು ಆನಂದ, ಪರಮಾನಂದ. ದೇವರು ಬಂದು ಅಕ್ಷತೆ ಹಾಕ್ತಾನೆ ಅಂದ್ರೆ ಪ್ರಚಂಡವಾದ ಆನಂದ ಆಗದೇ ಇರತ್ತಾ? ಇಲ್ಲ, ವೇದೋಕ್ತವಾದ ಮಂತ್ರಗಳಿಂದ ಕನ್ಯಾದಾನ, ರಾಜಹೋಮ, ಸಪ್ತಪದಿ ಎಲ್ಲ ಆಯಿತು. ವಿಶೇಷವಾಗಿ ದ್ರವ್ಯ ದಕ್ಷಿಣೆಗಳನ್ನೆಲ್ಲ ಕೊಟ್ಟಿದ್ದಾನೆ. ಪ್ರಸೀದತು ಮಹಾರಾಜ, ಎಲ್ಲ ಪಾಂಡವರಿಗೆ ಹೇಳ್ತಾನೆ, ಪ್ರಸನ್ನನಾಗರಿ, ವಿಶೇಷವಾಗಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ಅಂತಾನೆ. ಆ ವಿರಾಟ ರಾಜನ ಮಗಳಾದ ಉತ್ತರಾದೇವಿಯನ್ನ ಅರ್ಜುನನ ಮಗ ಅಭಿಮನ್ಯು ವಿವಾಹ ಮಾಡಿಕೊಳ್ತಾನೆ. ಆ ಅಭಿಮನ್ಯುವಿನಿಂದ ಉತ್ತರಾದೇವಿಯಲ್ಲಿ ಹುಟ್ಟಿದ ಮಗನೇ ಪರೀಕ್ಷಿತ ಮಹಾರಾಜ, ಜಗತ್ತಿಗೆ ಭಾಗವತ ಕೊಟ್ಟಂತಹ ಮಗ. 7 ದಿನ ಅಖಂಡವಾಗಿ ಶುಕಾಚಾರ್ಯರಿಂದ ಭಾಗವತ ಶ್ರವಣ ಮಾಡಿದ ಪರೀಕ್ಷಿತ ಇದೇ ಉತ್ತರಾದೇವಿಯಿಂದ ಹುಟ್ಟಿ ಬರ್ತಾನೆ. ನೋಡಿ, ವಿರಾಟ್ ರಾಜನ ಪುಣ್ಯ ಎಂಥದ್ದಿರ್ಬೇಕು ಹೇಳಿ. ಮಗ ಉತ್ತರ ಕುಮಾರ, ಮಗಳು ಉತ್ತರಾದೇವಿ, ಅಳೆಯ ಅಭಿಮನ್ಯು, ಬೀಗ ಅರ್ಜುನ, ಅವನಿಗೆ ಸಾರಥಿ ಕೃಷ್ಣ, ಕೊನೆಗೆ ಮೊಮ್ಮಗ. ಏನ್ ಭಾಗ್ಯ ವಿರಾಟ್ ರಾಜದ್ದು! ಪರೀಕ್ಷಿತ ರಾಜರಂತಹ ಮೊಮ್ಮಗನನ್ನು ಪಡಿತಾನೆ. ಸಂಭ್ರಮದ ವಿವಾಹ ಆಯಿತು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇನ್ನು ಇಲ್ಲಿಂದ ಹೊರಡೋಣ ಅಂತ ಹೇಳಿದ. ಪಾಂಡವರೆಲ್ಲ ಒಂದು ಮಾತು ಮರಿಬೇಡಿ, ಅಜ್ಞಾತವಾಸದಲ್ಲಿ ಏನೇನು ನಡೀತು, ತಾವು ವಿರಾಟರಾಜನ ಮನೆಯಲ್ಲಿ ಪ್ರವೇಶ ಮಾಡಿದ ದಿನದಿಂದ ಇವತ್ತಿನವರೆಗೆ ಏನೇನು ನಡೀತೋ 5 ಜನ ಕೃಷ್ಣನ ಮುಂದೆ ನಿಂತು ಕೃಷ್ಣಾರ್ಪಣಮಸ್ತು ಅಂತ. 1 ವರ್ಷ ನಾನು ಮಾಡಿದ ಅಡಿಗೆ, 1 ವರ್ಷ ನಾನು ಹೇಳಿದ ಪಾಠ, 1 ವರ್ಷ ನಾನು ಯತಿಯಾಗಿ ಪ್ರಹ್ಲಾದ ಧರ್ಮರಾಜ ಅಂತಾನೆ 1 ವರ್ಷ ಸನ್ಯಾಸಿಯಾಗಿ ನಾನು ಮಾಡಿದ ಸೇವೆ ಸ್ವಾಮಿ ನಿನಗೆ ಅರ್ಪಣೆ ಅಂತ. ಇದೇ ತಾನೇ ಬೇಕು. ನಾವೆಲ್ಲರೂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತೀವಿ. ಅಲ್ಲಿ ಸಮರ್ಪಣೆ ಮಾಡೋರೇ ಭಾರತೀಯ ರಮಣ. ಸ್ವತಃ ವಾಯುದೇವರು ಭೀಮಸೇನ ದೇವರು ಸಮರ್ಪಣೆ ಮಾಡ್ತಿದ್ದರಿಂದ ಅವರು ಡೈರೆಕ್ಟ್ ಅವ್ರು ಹೇಳ್ಬೋದು, ಅವರು ನೇರವಾಗಿ ಕೃಷ್ಣಾರ್ಪಣೆ ಹೇಳ್ಬೋದು, ನಾವು ಹೇಳೋ ಹಾಗಿಲ್ಲ. ಅದಕ್ಕಾಗಿ ಕೃಷ್ಣ ಅಲ್ಲಿ ಬಂದಿದ್ದ. ಸಮಗ್ರವಾದ ಅಜ್ಞಾತವಾಸದ ಎಲ್ಲ ಪುಣ್ಯವನ್ನ ಕೃಷ್ಣನ ಪಾದಗಳಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಇದೊಂದು ನಾವೆಲ್ಲರೂ ಮರಿಬಾರದು. ಏನೇ ಕರ್ಮ ಮಾಡಲಿ, ಒಂದು ಸಂಕಲ್ಪ, ಇನ್ನೊಂದು ಸಮರ್ಪಣೆ. ಅದು ಸಣ್ಣದಾದ ಪೂಜೆ ಇರಲಿ, ಏನು ಬೇಡ. ಪ್ರವಚನಕ್ಕೆ ಬರ್ತಿದ್ರಿ, ಅಲ್ಲೆಲ್ಲೋ ಕಸ್ಬಾರ್ಗೆ ಕಡ್ಡೆ ಬಿದ್ದಿದ್ದು, ಬೆಳಗ್ಗೆ ಎಂಜಲೋ ಮಾಡಿ ಆ ಕಡ್ಡಿಯನ್ನು ಎತ್ತು ಬಿಸಾಕಿರಿ. ಅದನ್ನು ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣಾರ್ಪಣ ವಸ್ತುವಲ್ಲಿ ಅದೇ ಒಂದು ಸೇವೆ ಆಯ್ತು. ಮಧ್ವಾಚಾರ್ಯ ಹೇಳ್ತಾರೆ, ಶ್ರೀಮದ್ ಆಚಾರ್ಯರು, ಪ್ರವಚನ ಆಯಿತು, ಎಲ್ಲರೂ ಹೋಗ್ಬಿಡ್ತಾರೆ. ಮಂತ್ರಾಕ್ಷರವನ್ನು ಎಲ್ಲ ಕುರ್ಚಿಗಳು ಒಂದರ ಮೇಲೆ ಒಂದು ಹಾಕಿ ಈ ಜಂಕಾನಿಯನ್ನು ಮಡಚಿಡಿ. ಇದೇ ಒಂದು ಕೃಷ್ಣಾರ್ಪಣ ವಸ್ತುವನ್ನೇ, ಅದೇ ಒಂದು ವಿಷ್ಣುವಿನ ಸೇವೆ.
ಇಷ್ಟು ಜನ ಪ್ರವಚನಕ್ಕೆ ಕೂತ ಕುರ್ಚಿಗಳನ್ನು ಕರೆದಿಟ್ಟದ್ದು ಭಾರತೀಯ ಮುಖ್ಯ ಪ್ರಾಣಾಂತರ. ನಾವೆಲ್ಲ ಬರೇ ಸಂಧ್ಯಾವಂದನ ಜಪ ಪೂಜೆ ಇದನ್ನು ಮಾತ್ರ ಕೃಷ್ಣಾರ್ಪಣ ಅಲ್ಲ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾನ್ನೇ ಪ್ರಾತರಂ ತಥಾ ಯಕ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜಾ. ಓಡಾಡಿದ್ದು, ತಿರುಗಾಡಿದ್ದು, ಮಾತಾಡಿದ್ದು, ಯಾರಿಗೂ ಕೊಟ್ಟದ್ದು, ಯಾರೋ ಬಂದಾಗ ಬನ್ನಿ ಎಂದು ಕರೆದದ್ದು, ಅವರಿಗೆ ಸ್ವಾಗತ ಮಾಡಿದ್ದು, ಬಡಿಸಿದ್ದು, ಕೊಟ್ಟ ಎಲ್ಲವೂ ಕೃಷ್ಣಾರ್ಪಣ ಇರಬೇಕು. ಬರಬೇಕು. ಆ ಒಂದು ಅನುಸಂಧಾನ ನಮಗೆ ಜೀವನದಲ್ಲಿ ಬರಬೇಕು. ಎಲ್ಲ ಪಾಂಡವರು ಸೇರಿ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡ್ತಾರೆ. ಪರಮಾತ್ಮನ ಅನುಗ್ರಹದಿಂದ ಯಥಾವತ್ತಾಗಿ ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿ ಉತ್ತರಾದೇವಿಯನ್ನು ವಿವಾಹ ಮಾಡಿಕೊಂಡು ಈ ವಿರಾಟ ಪರ್ವದ ಸಮಾಪ್ತಿಯನ್ನು ಮಾಡ್ತಾರೆ. ಪ್ರಾರಂಭವಾದದ್ದು ಪಾಂಡವರ 1 ವರ್ಷದ ಅಜ್ಞಾತವಾಸ. ಆದರೆ ಕೊನೆಗೆ ಮಂಗಳ ಉತ್ತರಾದೇವಿಯನ್ನ ಅಭಿಮನ್ಯುವಿಗೆ ಕೊಟ್ಟು ವಿವಾಹದ ಒಂದು ಕಥೆಯನ್ನು ಹೇಳಿ ಕೊನೆಗೆ ಈ ವಿರಾಟ ಪರ್ವವನ್ನ ಎಲ್ಲಿ ಶ್ರವಣ ಮಾಡ್ತಾರೆ, ಯಾವ ಶ್ರವಣ ಮಾಡ್ತಾರೆ, ಅಲ್ಲಿ ಸಮೃದ್ಧವಾದ ಮಳೆ ಬೆಳೆ ಎಲ್ಲ ಧರ್ಮಕರು ನಡೀತವೆ. ಇದನ್ನ ಶ್ರವಣ ಮಾಡಿದವರಿಗೂ ಮಾಡಿಸಿದವರಿಗೂ ಎಂದಿಗೂ ದಾರಿದ್ರ್ಯ ಇರೋದಿಲ್ಲ, ಯಾವುದೇ ತರಹದ ಉಪದ್ರವ ಕಷ್ಟಗಳಿರೋದಿಲ್ಲ. ಎಲ್ಲವನ್ನು ಪರಮಾತ್ಮ ಭೀಮಸೇನ ದೇವರು, ಅರ್ಜುನ ಎಲ್ಲ ಪಾಂಡವರು ಪರಿಹಾರ ಮಾಡ್ತಾರೆ ಅಂತ ವಿರಾಟ ಪರ್ವದ ಕೊನೆಯ ಭಾಗದಲ್ಲಿ ತಿಳಿಸ್ತಾರೆ. ಇಂತಹ ಮಹಾಭಾರತದಲ್ಲಿ ಬರುವ ವಿರಾಟ ಉದ್ಯೋಗ ಸಾರವನ್ನು ನಾನು ಪ್ರಾರಂಭ ದಿನ ಹೇಳಿದ್ದೆ. ಮಧ್ವಾಚಾರ್ಯ ಹೇಳ್ತಾರೆ, ಇಡೀ 18 ಪರ್ವದಲ್ಲೇನೆ ಸಾರವತ್ತಾದ ಪರ್ವಗಳು ಅಂದ್ರೆ ಒಂದು ವಿರಾಟ ಪರ್ವ, ಉದ್ಯೋಗ ಪರ್ವ. ಅಂತಹ ಮಹಾಭಾರತದ ಉಪಕ್ರಮ ಆಗಿದೆ. ಆದಷ್ಟು ಎಲ್ಲ ಪರ್ವಗಳನ್ನು ಶ್ರವಣ ಮಾಡಿ ಪ್ರಾತಃ ಕಾಲದಲ್ಲಿ ಹೇಳಿದ ಹಾಗೆ ಕೃಷ್ಣ ಪರಮಾತ್ಮನ ಪಾವನ ಕ್ಷೇತ್ರ, ಪಾಂಡವರೆಲ್ಲ ಓಡಾಡಿದ ಕ್ಷೇತ್ರ, ಗೀತೆಯ ಜನ್ಮಭೂಮಿ. 18 ಅಧ್ಯಾಯ ಗೀತೆ ಇವತ್ತು ಇಡೀ ಜಗತ್ತು ಪಾರಾಯಣ ಮಾಡ್ತದೆ. ಆ ಗೀತೆಯನ್ನು ಯಾವ ಸ್ಥಳದಲ್ಲಿ ನಿಂತುಕೊಂಡು ಕೃಷ್ಣ ಹೇಳಿದ ಅಂತಹ ಗೀತಾ ಜನ್ಮಭೂಮಿ. ಭೀಷ್ಮಾಚಾರ್ಯ ನಿರ್ಮಾಣ ಮಾಡಿದ ಸರೋವರ ಇವತ್ತಿಗೂ ಇದೆ. ಕುರುಕ್ಷೇತ್ರದಲ್ಲಿ ನೋಡುವಂತಹದ್ದು ಭೀಷ್ಮ ಸರೋವರ. ಆ ಶರಪಂಜರದಲ್ಲಿ ಮಲಗಿದಾಗ ಭೀಷ್ಮರು ಬಾಯಾರಿಕೆ ಆಯಿತು ಅಂತಾರೆ. ದುರ್ಯೋಧನ ನೀರು ತರ್ತೀನಂದ, ನಾನು ಕುಡಿಯಲ್ಲ, ಮೈಲಿಗೆ ನೀರು ಅಂದ್ರವು. ಆಗಿಂದಾಗ ಕೃಷ್ಣ ಹೇಳ್ತಾನೆ, ಅರ್ಜುನ ಬಾಣ ಹೊಡಿ ಅಂತ. ಬಾಣ ಹೊಡೆದ್ರೆ ನೇರವಾಗಿ ಭೀಷ್ಮರ ಬಾಯಿಯೊಳಗೆ ನೀರು. ಆ ಸ್ಥಳ ಈಗಲೂ ಇದೆ. ಅದೊಂದು ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಒಂದು ಭೀಷ್ಮರನ್ನು ಕಟ್ಟಿಗೆಯಿಂದ ಮಾಡಿದ್ದಾರೆ, ಆ ನೀರುಗಳು ಹಾಗೆ ಮಾಡಿದ್ದಾರೆ ಈಗಲೂ. ಅದೆಲ್ಲ ಆರ್ಟಿಫಿಷಿಯಲ್ ಇರ್ಬೋದು, ಆದ್ರೆ ಭೂಮಿ ಅದೇ ಅಲ್ಲ. ಭೂಮಿ ಅಂತೇನು ಮಾಡ್ಲಿಕ್ಕಾಗಲ್ಲ. ಇವತ್ತಿಗೂ ನೀವು ನೋಡಿ, ಕುರುಕ್ಷೇತ್ರಕ್ಕೆ ಹೋದಾಗ ಸ್ವಲ್ಪ ತೆಗೆದು ನೋಡಿ, ಕೆಂಪು ಮಣ್ಣು ಸಿಗ್ತದೆ. ರಕ್ತ ಆಯ್ತಲ್ಲ, ಯುದ್ಧ ಮಾಡಿದ್ದು. ಹಾಗಾಗಿ ಅಂತಹ ಪವಿತ್ರವಾದ ಕುರುಕ್ಷೇತ್ರದಲ್ಲಿ ಬರುವ ಫೆಬ್ರವರಿ ತಿಂಗಳಲ್ಲಿ ಮಹಾಭಾರತದ ಮಂಗಲ ಮಹೋತ್ಸವ ಇದೆ. ಅದಕ್ಕೂ ಮೊದಲು ಎಲ್ಲ ಪರ್ವಗಳ ಪ್ರವಚನ ಇದೆ, ಸಂಘದಲ್ಲಿ ಆಗುತ್ತೆ. ಅಲ್ಲಿ ಹೋಗಿ ನಾವೆಲ್ಲರೂ ಸಮರ್ಪಣೆ ಮಾಡಿ ಬರೋಣ. ಆ ಸಮಗ್ರ ಮಹಾಭಾರತ ಪ್ರವಚನಕ್ಕೆ ಈ ವಿರಾಟ ಪರ್ವ ಇದು ನಾಂದಿ. ಮಹಾಭಾರತ ಶುರುವಾಗಬೇಕು ಅಂತ ಪಾಪ ನಮ್ಮ ವಿಠಲರಾವ್ ಇನಾಮದಾರ್ ಹೇಳಿದ್ರು. ನಾನಂದ್ರೆ ಅವ್ರು ಹೇಳೋದಕ್ಕೂ ಸ್ವಾಮಿಗಳ ಆಜ್ಞೆ ಬಂತು. ಎಲ್ಲ ವಿರಾಟ ಪರ್ವ ಹೇಳಿಸಿ, ಮಳೆ ಈ ವರ್ಷ ಕಮ್ಮಿ ಇದೆ, ಎಲ್ಲಾ ಕಡೆಗೆ ಪಾರಾಯಣ ಪ್ರವಚನ ನಡೆಯಲಿ ಅಂತ. ಈಗಾಗಲೇ 100 ಜನ ಪಂಡಿತರು ಬೇರೆ ಬೇರೆ ಕಡೆ ಶುರು ಮಾಡಿದ್ದಾರೆ, ದೇಶಕ್ಕೆ ಸುಭಿಕ್ಷೆ ಆಗಲಿ ಅಂತ. ಹಾಗಾಗಿ ವಿರಾಟ ಪರ್ವದ ಈ ಪ್ರವಚನದಿಂದ ಅರ್ಜುನನ ದಿಗ್ವಿಜಯದ ಕಥೆ ಇದೆ. ಕೃಷ್ಣ ಪರಮಾತ್ಮ ಕೊನೆಗೆ ಕೃಷ್ಣ ಬಂದು ಅಭಿಮನ್ಯುವಿನ ವಿವಾಹಕ್ಕೆ ಬಂದಿದ್ದಾನೆ. ಆ ಕೃಷ್ಣ, ಭೀಮಸೇನ ದೇವರು, ಅರ್ಜುನ ಇವರೆಲ್ಲರ ಅನುಗ್ರಹದಿಂದ ನಮ್ಮ ದೇಶಕ್ಕೆ ಸುಭಿಕ್ಷೆಯಾಗಲಿ, ಸಮೃದ್ಧ ಮಳೆ ಬರಲಿ. ಪ್ರತಿ ವರ್ಷದಂತೆ ಎಲ್ಲ ಸರೋವರ, ಬಾವಿ, ನದಿಗಳು ಅಥವಾ ಈ ದೊಡ್ಡ ದೊಡ್ಡ ಡ್ಯಾಮ್ಗಳು ಎಲ್ಲ ತುಂಬಿ ನಾವು ವರ್ಷದಲ್ಲಿ ಮಾಡುವ ಹಬ್ಬ ಹರಿದಿನಗಳಿಗೆ ತೊಂದರೆ ಬರದೇ ಇದ್ದಾರೆ. ಯಾವತ್ತೋ ಒಂದಿನ ನೀರಿಲ್ಲ ಅಂತ, ದ್ವಾದಶಿ ಪಾರಣೆ ಇಲ್ಲ ಅಂತ ನಿಂತು ಹೋಗೋದು ಬೇಡ. ನೀರಿಲ್ಲ, ಈ ವರ್ಷ ವಿಜಯದಾಸರ ಆರಾಧನೆ ಇಲ್ಲ ಅಂತ ನಿಂದಿರೋದು ಬೇಡ. ನೀರಿಲ್ಲ ಅಂತ ಯಾವುದೇ ಗುರುಗಳ ಆರಾಧನೆ, ಯಾವುದೇ ಹಬ್ಬಗಳು ಇಲ್ಲದೆ ಇರೋ ಹಾಗೆ ಸಮೃದ್ಧವಾದ ಮಳೆ ಬೆಳೆ ನೀರು ಜೊತೆಗೆ ಆರೋಗ್ಯ, ಎಲ್ಲರಿಗೂ ಉತ್ತಮವಾದಂತಹ ಆರೋಗ್ಯ ಸಂಪತ್ತನ್ನ ಈ ವಿರಾಟ ಪರ್ವದಿಂದ ಸಂತುಷ್ಟನಾದ ದೇವರು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿರಾಟ ಪರ್ವದ ಪ್ರವಚನಕ್ಕೆ ರವಿಚಂದ್ರ ದಂಪತಿಗಳು ವಿಶೇಷವಾಗಿ ಅವರು ಹೇಳಿಸಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಸಮೃದ್ಧವಾಗಿ ದೇವರ ಅನುಗ್ರಹವಾಗಲಿ. ಹೀಗೆ ಪ್ರತಿ ತಿಂಗಳು ಒಂದೊಂದು ಮಹಾಭಾರತದ ಪರ್ವಗಳಿರ್ತದೆ. ಶ್ರವಣಕ್ಕೆ ಬನ್ನಿ, ಅವಶ್ಯವಾಗಿ ಬನ್ನಿ. ಎಲ್ಲರೂ ಇಲ್ಲಿ ನಡೆಯುವ ಪ್ರವಚನಕ್ಕೆ ಬನ್ನಿ. ಆದಷ್ಟು ಎಲ್ಲರೂ ಒಂದು 8 ದಿನ ಟೈಮ್ ಮಾಡಿಕೊಂಡು ಕುರುಕ್ಷೇತ್ರಕ್ಕೆ ಬನ್ನಿ. ಈಗಲೇ ವಯಸ್ಸಾಯ್ತು, ಇನ್ನು ಮುಂದೆ ಹೋಗ್ತೀವಿ ಅನ್ನೋ ಹಾಗಿಲ್ಲ. ನೀವು ಹೋದ್ರೆ ಅಲ್ಲಿ ನೋಡಿ ಅನ್ನ ಸಿಗಲ್ಲ, ಗ್ಯಾರಂಟಿ ಹೇಳ್ತೇನೆ.
ನೀವೇ ಗಂಡ ಹೆಂಡತಿ ಇಬ್ರು ಹೋದ್ರೆ ನಿಮ್ಗೆ ರೂಮ್ ಸಿಗಲ್ಲ, ಎಲ್ಲಿರಬೇಕು ಅಲ್ಲೆಲ್ಲ ಬಹಳ ಕಷ್ಟ. ಈ ಗ್ರೂಪಲ್ಲಿ ಯಾತ್ರೆದಲ್ಲಿ ಹೋದ್ರೆ ತೀರ್ಥ, ನೈವೇದ್ಯ, ಊಟ, ಜೊತೆಗೆ ಅಲ್ಲಿ ಗೀತಾ ಪ್ರವಚನ, ಮಹಾಭಾರತ ಪ್ರವಚನ, ಆಮೇಲೆ ಅಲ್ಲಿ ಏನೇನು ನೋಡ್ಲಿಕ್ಕಿದೆ, ಅಲ್ಲಿ ಏನೇನು ಸ್ಥಾನ ಇದೆ ಅದರ ಬಗ್ಗೆ ಎಲ್ಲ ಪರಿಚಯ ಆಗುತ್ತೆ. ಗುಂಪಿನಲ್ಲಿ ಹೋದ್ರೆ ಅನೇಕ ಲಾಭಗಳು ಇದೆ. ಹಾಗಾಗಿ ಕುರುಕ್ಷೇತ್ರದ ಯಾತ್ರೆ ನಾವೆಲ್ಲರೂ ಮಾಡೋಣ. ಅದರ ಪೂರ್ವಭಾವಿಯಾಗಿ ಮತ್ತೆ ಮುಂದಿನ ತಿಂಗಳ ಡೇಟ್ಗಳೆಲ್ಲ ಕೊಡಿಸ್ತಾರೆ ನಿಮಗೆ. ಸಮಗ್ರ ಮಹಾಭಾರತ ಶ್ರವಣ ಮಾಡಿ ಭಗವದ್ಗೀತಾ ಮಹಾಭಾರತ ಎರಡರ ಮಂಗಳವನ್ನ ಕುರುಕ್ಷೇತ್ರದಲ್ಲಿ ಮಾಡೋಣ. ಅದನ್ನ ಹರಿವಾಯು ಗುರುಗಳು ಮಾಡಿಸ್ಲಿ ಅಂತ ಹೇಳ್ತಾ ಈ ವಿರಾಟ ಪರ್ವದ ಪ್ರವಚನದಿಂದ ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಭೈಷ್ಮಿ ಸತ್ಯ ಸಮೇತ ಗೋಪಾಲಕೃಷ್ಣ ಅವನಿಂದ ಅಭಿನ್ನನಾದ ನಮ್ಮ ಕುಲಸ್ವಾಮಿಯಾದ ಲಕ್ಷ್ಮೀ ನರಸಿಂಹದೇವರ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ನಮಃ. ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ನಾಳಿಗೆ 29ನೇ ತಾರೀಕು ಸೋಮವಾರ ಪೂರ್ಣಿಮಾ ತಿಥಿ ಇದೆ. ಮೂಲ